ನಿಂತ್ಕೊಳ್ಳೋಣ ಪ್ರಿಯರೇ. ಸತ್ಯವೇದಗಳನ್ನ ಕೀರ್ತನೆಗಳು 138 ಎತ್ತಿಸ್ಕೊಳ್ಳೋಣ. ಟೇಕ್ ಎ ಬೈಬಲ್ ಟು Psalms 138, 138ನೇ ಕೀರ್ತನೆ. ಎಂಟು ವಚನಗಳಿವೆ. ನಾವು 7 ವಚನಗಳು ಉತ್ತರ ಪ್ರತ್ಯುತ್ತರ ಓದಿಕೊಳ್ಳೋಣ. 8ನೇ ವಚನ ಎಲ್ಲರೂ ಒಟ್ಟಾಗಿ ಸೇರಿ ಓದಿಕೊಳ್ಳುವರಾಗಿದ್ದೇವೆ. 138 ಮೊದಲನೇ ವಚನ ನಾವು ಸ್ಟೇಜ್ ಮೇಲೆ ಓದಬೇಕಾದ್ರೆ, 2ನೇ ವಚನ ನೀವು ಸಭಿಕರು ಓದಬೇಕು. ಅದೇ ರೀತಿಯಾಗಿ 8ನೇ ವಚನ ಎಲ್ಲರೂ ಸೇರಿ ಓದುವವರಾಗಿದ್ದೇವೆ. 138ನೇ ಕೀರ್ತನೆ ಮೊದಲನೇ ವಚನ. ಯೆಹೋವನೇ, ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಕೊಂಡಾಡುವೆನು, ದೇವರುಗಳಲ್ಲಿ ನಿನ್ನನ್ನು ಕೀರ್ತಿಸುವೆನು. ನಿನ್ನ ಪರಿಶುದ್ಧವಾದ ಕಡೆಗೆ ಅಡ್ಡಬೀಳುತ್ತೇನೆ, ನಿನ್ನ ಕೃಪೆಯ ಸತ್ಯತೆಗೋಸ್ಕರ ನಿನ್ನ ನಾಮವನ್ನು ಕೊಂಡಾಡುತ್ತೇನೆ. ವಾಗ್ದಾನವನ್ನು ವಿಶೇಷ ರೀತಿಯಲ್ಲಿ ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಹೆಚ್ಚಿಸಿದ್ದೀ. ನಾನು ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿ ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದೀ. ಯೆಹೋವನೇ, ಪೂರ್ವಜರೆಲ್ಲರೂ ನೀನು ಉಸಿರಿದ ನುಡಿಗಳನ್ನು ಕೇಳಿ ನಿನ್ನನ್ನು ಸ್ತುತಿಸುವರು. ಅವರು ಯೆಹೋವನ ಮಾರ್ಗಗಳನ್ನು ಹಾಡಿದರು. ಯೆಹೋವನು ಮಹೋನ್ನತನು, ಆದರೂ ದೀನರನ್ನು ರಕ್ಷಿಸುತ್ತಾನೆ, ಗರ್ವಿಷ್ಠರನ್ನು ದೂರದಿಂದಲೇ ಗುರುತು ಹಿಡಿಯುತ್ತಾನೆ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. ನನ್ನ ಶತ್ರುಗಳ ಕೋಪಕ್ಕೆ ವಿರುದ್ಧವಾಗಿ ನಿನ್ನ ಕೈ ಚಾಚುವಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. 8ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ ಪ್ರಿಯರೇ. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು, ಯೆಹೋವನೇ ನಿನ್ನ ಕೃಪೆಯು ಶಾಶ್ವತವಾದುದು, ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ಹೌದು ಪ್ರಿಯರೇ, ನಾವು ನೋಡುತ್ತೇವೆ ಆತನು ಮಹೋನ್ನತನಾಗಿದ್ದಾನೆ, ಉನ್ನತನಾಗಿದ್ದಾನೆ, ಆತನ ಪ್ರಭಾವವು ದೊಡ್ಡದಾಗಿದೆ ಪ್ರಿಯರೇ. ನಾವು ಒಂದು ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಹೃದಯದಲ್ಲಿ ನೀವು ಹೇಳಿಕೊಳ್ಳಿ ಪ್ರಿಯರೇ, ಎಸಪ್ಪ, ನಾನು ಸನ್ನಿಧಾನಕ್ಕೆ ಬಂದಿದ್ದೇನೆ, ನಾನು ಕೊಡುತ್ತೇನೆ. ಆತನು ಬಲವಂತ ಮಾಡುವಂಥ ದೇವನ ಪರಿಶುದ್ಧಾತ್ಮ ನಮ್ಮಲ್ಲಿ ಮಾತನಾಡುವಾಗ ನಾವು ಆತನಿಗೆ ಒಪ್ಪಿಸಿಕೊಳ್ಳುವುದಾದರೆ, ನಾವು ಆತನ ಸ್ವರಕ್ಕೆ ಕಿವಿಗೊಳ್ಳುವುದಾದರೆ ದೇವರು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರ ರಾಜ. ಪರಿಶುದ್ಧನೇ, ಪರಿಶುದ್ಧನೇ, ಸರ್ವೋತ್ತಮ ಸರ್ವಬಲವಾದ ಪರಲೋಕ ತಂದೆಯೇ, ಒಂದು ಸಭೆಗಾಗಿ ನನಗೆ ಸ್ತೋತ್ರ ಉಂಟಾಗಲಿ ರಾಜ. ಈ ಬೆಳಗಿನ ಚಾವದಲ್ಲಿ ನೀನು ಸನ್ನಿಧಾನಕ್ಕೆ ನಮ್ಮ ಕರ್ಕೊಂಡು ಬಂದಿಲ್ಲ, ಅದಕ್ಕಾಗಿ ನನಗೆ ಸ್ತೋತ್ರಪ್ಪ. ನೀನು ಕರೆಯದ ಹೊರತು ಯಾರು ನಿನ್ನ ಸನ್ನಿಧಾನಕ್ಕೆ ಬರಕ್ಕೆ ಸಾಧ್ಯವಿಲ್ಲ ರಾಜ. ನೀನು ಕರೆಯುವಂತ ದೇವನಾಗಿದ್ದಿ. ವಿಶೇಷವಾಗಿ ಏಸಪ್ಪ, ಈ ಒಂದು ಕರ್ತನೆ ಆರಾಧನೆಗೆ ಬರಬೇಕಾ, ಮಕ್ಕಳನ್ನ ಕರ್ಕೊಂಡು ಬರ್ಬೇಕಾ ನಾನು ಬೇಡುತ್ತೇನೆ. ತಡೆ ಎಲ್ಲವನ್ನು ತೆಗೆದಾಕಪ್ಪ. ನಿನ್ನ ಪ್ರೀತಿ ಕೃಪೆ ದೊಡ್ಡದಾಗಿದೆಯಲ್ಲ ಕರ್ತ. ನಮ್ಮನ್ನು ಕರ್ತನೆ ಈ ಒಂದು ಆರಾಧನೆಯ ಸಂಪೂರ್ಣವಾಗಿ ನಡೆಸಿಕೊಳ್ಳಬೇಕೆಂದು, ಒಂದೊಂದು ಭಾಗದಲ್ಲಿ ಕರ್ತನೆ ನೀವಿದ್ದು ನಮ್ಮನ್ನ ಕರ್ತನೆ ಗೈಡ್ ಮಾಡಬೇಕೆಂದು, ಲೀಡ್ ಮಾಡಬೇಕೆಂದು ಏಸಪ್ಪ. ನಾವು ಮಹಿಮೆಗಾಗಿ ಕರ್ತನೆ, ಹೌದು ರಾಜ, ಎಲ್ಲಾ ಕಾರ್ಯಗಳ ಕರ್ತನೆ ಪಾಸರಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆ ಕರ್ತನೆ. ಸ್ತುತಿಗೆ ಯೋಗ್ಯನು ಮಹತ್ತಾದ ದೇವರು ಆಗಿದ್ದಾನೆ ಪ್ರಿಯರೇ. ಆತನು ಸರ್ವಸ್ತುತಿಗೆ ಪಾತ್ರನಾದ ತಂದೆಯಾದ ದೇವರಾಗಿದ್ದಾನೆ. ಆತನು ನಮ್ಮನೆಯಲ್ಲಿ ಕರೆದಾದ ದೇವನಾಗಿದ್ದಾನೆ. ನಾವು ಇಲ್ಲಿ ಇರುವುದು ಆತನ ಒಂದು ಶುದ್ಧ ಕೃಪೆಯೇ ಮತ್ತು ಆತನ ಒಂದು ಪ್ಲಾನ್ ಪ್ರಕಾರವೇ ನಾವು ಇಲ್ಲಿ ಆತನನ್ನು ನಾವು ಸ್ತುತಿಸುವ ಹಾಗೆ ನಮ್ಮ ಕರಗಳನ್ನೆತ್ತಿ ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ ದೇವನೇ ಎಂಬ ಹಾಡನ್ನು ನಾವು
ಯಾರೂ ಇಲ್ಲ ತಂದೆಯೇ. ಬಲಿದಾಗಿ ನಾವು ಬಂದಾಗ ಕರ್ತನು ನಮ್ಮನ್ನು ಆಶೀರ್ವದಿಸಿದನು. ಪಾಪದ ಮಾರ್ಗದಲ್ಲಿ ನಾವು ಇದ್ದಾಗ ಆತನು ನಮ್ಮನ್ನು ಹೆಸರಿಡಿದು ಕರೆದನು. ಆತನು ನಮ್ಮನ್ನು ಎಲ್ಲ ಸ್ಥಿತಿಯಲ್ಲೂ ಭಯವಿಲ್ಲದೆ ನಡೆಸುವಂತ ದೇವನಾಗಿದ್ದಾನೆ. ಆತನನ್ನು ಈ ಒಂದು ಸಮಯದಲ್ಲಿ ನಾವು ಬರುವುದಾದರೆ ಒಂದು ಪೂರ್ಣ ಮನಸ್ಸಿನಿಂದ, ಕರ್ತನೇ ನಾನು ನಿನ್ನನ್ನು ನೋಡಬೇಕು, ಕರ್ತನೇ ನಾನು ನಿನ್ನ ಜೊತೆ ಇರಬೇಕೆಂಬ ಒಂದು ದಾಹದಿಂದ ಬರುವುದಾದರೆ ಆತನನ್ನು ಪ್ರಕಟಿಸಿಕೊಡುತ್ತಾನೆ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಿನ್ನನ್ನು ನೋಡಬೇಕು ಎಂದು ಒಂದು ಪೂರ್ಣ ಮನಸ್ಸಿನಿಂದ ಕರ್ತನೇ ನಮ್ಮ ಮಧ್ಯೆ ಪ್ರಸನ್ನನಾಗಿದ್ದು ನಮ್ಮ ಆರಾಧನೆಗಳನ್ನು ಸ್ವೀಕರಿಸಿದ್ದು ನಾವು ಹಾಡುವೆ.
ಹೃದಯದಿಂದ ನಾವು ಆತನನ್ನು ಪ್ರೀತಿಸುತ್ತೇವೆ. ಮೊದಲು ಆತನು ನಮ್ಮನ್ನು ಹುಡುಕಿ ಬಂದದರಿಂದ ನಾವು ಆತನ ಕಡೆಗೆ ವಾಲುತ್ತೇವೆ. ಪ್ರಿಯರೇ, ನಾವು ನೋಡುವುದಾದರೆ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ದೇವನು ಅದನ್ನು ಆತನ ಪರಲೋಕ ಸ್ಥಾನವನ್ನು ಬಿಟ್ಟು ಆತನೇ ಉಂಟು ಮಾಡಿದ ಈ ಭೂಮಿಯಲ್ಲಿ ಬಂದು ಆತನೇ ಉಂಟು ಮಾಡಿದ ಗುಡ್ಡದ ಮೇಲೆ, ಆತನೇ ಉಂಟು ಮಾಡಿದ ಮರದ ಮೇಲೆ ಸತ್ತನು. ಪ್ರಿಯರೇ, ನಾವು ಆತನು ಯಾಕೆ ಇಷ್ಟೊಂದಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂದು ನೋಡುವುದಾದರೆ ಆತನ ಒಂದು ಆಶೆ ಹೊಂದಿತ್ತು. ಪ್ರಿಯರೇ, ಅದು ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದೇ ಆತನ ಒಂದು ಚಿತ್ತವಾಗಿತ್ತು. ಕರ್ತನು ನಮಗೋಸ್ಕರ ಎಷ್ಟನ್ನು ಮಾಡಿದ್ದಾನೆ. ಪ್ರಿಯರೇ, ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ನಾವು ನಮ್ಮ ಮಧ್ಯದಲ್ಲಿರುವ ಕರ್ತನನ್ನು ನಾವು ನಂಬಿರುವಾಗ ನಮಗೆ ಸೋಲಿನ ಜೀವಿತ ಬೇಡ. ಪ್ರಿಯರೇ, ನಾವು ಜಯದ ಜೀವಿತವನ್ನು ಜೀವಿಸುವ ಹಾಗೆ, ನಾವು ಸಂತೋಷದ ಜೀವಿತವನ್ನು ಜೀವಿಸುವ ಹಾಗೆ, ಏಕೆಂದರೆ ನಮ್ಮ ಕರ್ತನು ಜಯವನ್ನು ನೀಡುವ ಯೆಹೋವ ನಿಸ್ಸಿಯಾಗಿದ್ದಾನೆ. ಆತನು ನಮ್ಮ ಜೊತೆಯಲ್ಲೇ ಇರುವಂತ ದೇವನಾಗಿದ್ದಾನೆ. ಆತನು ಇಮ್ಮಾನುವೇಲಾಗಿದ್ದಾನೆ. ನಮ್ಮ ಕೋಟೆಯು ಭರವಸೆಗೂ ಆತನೇ ಆಗಿದ್ದಾನೆ. ಪ್ರಿಯರೇ, ಆ ದೇವರನ್ನು ನಾವು ಆಕಾಶದಲ್ಲಿ ಭೂಮಿಯಲ್ಲಿ ಇರುವವನು ನೀನೇ, ನಮ್ಮಲ್ಲಿ ನಮ್ಮ ಬಾಳಲ್ಲಿ ಇರುವವನು ನೀನೇ ಎಂಬ ಹಾಡಿನಿಂದ ನಾವು ಆರಾಧಿಸೋಣ. You
ಆಗಿದ್ದಾನೆ. ಆಲ್ಫಾ ಒಮೇಗವೂ ಆತನೇ ಆಗಿದ್ದಾನೆ, ಆದಿಯೂ ಅಂತ್ಯವೂ ಆತನೇ ಆಗಿದ್ದಾನೆ. ನಮಗೆ ತಂದೆಯಾದ ದೇವರಲ್ಲಿ ಮಧ್ಯಸ್ಥನು ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಆತನು ಎಲ್ಲಾ ಸ್ತುತಿಗೆ ಯೋಗ್ಯನಾಗಿದ್ದಾನೆ, ಏಕೆಂದರೆ ಆತನು ನಮ್ಮನ್ನು ತನ್ನ ರಾಜ್ಯದಲ್ಲಿ ತನ್ನ ಮಕ್ಕಳನ್ನಾಗಿ ಆತನು ಸ್ವೀಕರಿಸಿದ್ದಾನೆ ಪ್ರಿಯರೇ. ನಾವು ಆತನ ಸನ್ನಿಧಾನದಲ್ಲಿರುವಾಗ, ನಮ್ಮ ತಂದೆಯಾದ ದೇವರು ಪರಲೋಕದಲ್ಲಿ ಇರುವಾಗ, ಆತನು ಉನ್ನತೋನ್ನತವಾಗಿರುವಾಗ ನಾವು ಆತನನ್ನು ಆರಾಧಿಸಿ, ನಾವು ಆತನ ಸನ್ನಿಧಾನದಲ್ಲಿ ಒಂದು ಚಿಕ್ಕ ಮಗುವಿನ ಹಾಗೆ, ಹೇಗೆ ಚಿಕ್ಕ ಮಗು ತನ್ನ ತಂದೆ ತಾಯಿಗಳನ್ನು ಅದು ನಂಬಿ ಅದು ಚಿಂತೆ ಮಾಡುವುದಿಲ್ಲವೋ, ಅದೇ ರೀತಿಯಲ್ಲಿ ನಾವು ಸಹ ಆತನ ಸನ್ನಿಧಾನದಲ್ಲಿರುವಾಗ, ಕರ್ತನೇ ನಾನು ನಿನ್ನ ಸನ್ನಿಧಾನದಲ್ಲಿ ಒಂದು ಮಗುವಿನ ಭಾವವನ್ನು ನಾನು ಹಿಡಿದು ಬರುತ್ತೇನೆ. ಯೇಸು ಸ್ವಾಮಿಯು ಹೇಳುತ್ತಾನೆ, ಮಗುವಿನಂತೆ ಆಗದಿದ್ದರೆ ನೀವು ದೇವರ ರಾಜ್ಯವನ್ನು ನೋಡಲಾರಿರಿ. ಮಗು ತನ್ನ ತಂದೆಯನ್ನು ನಂಬುವ ಹಾಗೆ ನಾವು ಸಹ ನಮ್ಮ ತಂದೆಯಾದ ಅಲ್ಫಾ ಒಮೇಗವೂ ಆದಂಥ ದೇವರನ್ನು ನಂಬಿ ಆತನ ಸನ್ನಿಧಾನದಲ್ಲಿ ಆತನನ್ನು ಸ್ತುತಿಸುತ್ತಾ, ಸ್ತುತಿಲಕ್ಕೂ ಪಾತ್ರುಡು ಏಸಯ್ಯ ಎಂಬ ತೆಲುಗು ಹಾಡಿನಿಂದ ಆತನನ್ನು ಸ್ತುತಿಸೋಣ. ದೇವರ ಸನ್ನಿಧಾನದಲ್ಲಿ ನಾವು ಎದ್ದು ನಿಂತುಕೊಂಡು ಆತನನ್ನು ಆರಾಧಿಸೋಣ. ಆತನು ಒಳ್ಳೆಯವನು, ಆತನು ಸರ್ವ ವಲ್ಲಭನು, ಆತನು ಕರೆದಾಸನು ನಂಬಿಗಸ್ತನೇ ಆಗಿರುವುದರಿಂದ ನಾವು ಆತನನ್ನು ಆರಾಧಿಸೋಣ. ಪ್ರಿಯರೇ, ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ ಎಂಬ ಹಾಡಿನಿಂದ ನಮ್ಮ ಮನಸ್ಸುಗಳನ್ನು ತೆರೆದು ಆತನಿಗೆ ಸ್ತೋತ್ರ ಮಾಡೋಣ. Amen.
ಆತನ ಕೃಪೆ ಕರುಣೆಗಳು ಅದು ಎಷ್ಟು ಅಪಾರವಾಗಿದೆ. ಆತನು ನಮ್ಮ ಹೃದಯವನ್ನು ತುಂಬಿಸುವ ಆತ ದೇವನಾಗಿದ್ದಾನೆ. ನಮ್ಮ ಬಾಯಿಗಳನ್ನು ತೆರೆದು ಒಳ್ಳೆ ತಂದೆಯಾದ ನಮ್ಮ ತಂದೆಯನ್ನು ನಾವು ಆರಾಧಿಸೋಣ. ಕರ್ತನೇ, ನೀನು ಪರಿಶುದ್ಧನು, ಕರ್ತನೇ, ನೀನು ಮಹೋನ್ನತನು, ಕರ್ತನೇ, ಅನುಭವ ಸ್ನೇಹವು ನಿನ್ನೆ ಆಗಿರುತ್ತದೆ. ನಿನ್ನ ಮಕ್ಕಳ ಪರವಾಗಿ ಮಾಡುವ ನೀನು ಒಳ್ಳೆಯವನೇ ಆಗಿರುವುದಕ್ಕಾಗಿ ನೀನು ಕರ್ತನೇ ಒಳ್ಳೆಯವನೇ ಆಗಿರುವುದಕ್ಕಾಗಿ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ನೀನೇ ಮೂಲಕರ್ತನಾಗಿರುವುದರಿಂದ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ಎಲ್ಲ ಮಹಿಮೆ ಘನತೆ ಯೋಗ್ಯನು ನೀನೇ ಆಗಿರುವುದರಿಂದ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ. ನಮಗೆ ರಕ್ಷಣೆಯನ್ನು ಕೊಟ್ಟದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಮನದಲ್ಲಿ ವಾಸ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವಿತವನ್ನು ಕರ್ತನು ಮಾರ್ಪಡಿಸಿದ ದೇವರಿಗೆ ನಿನಗೆ ವಂದನೆಗಳು. ಸ್ತೋತ್ರ ಕರ್ತನೇ, ಸ್ತೋತ್ರ ಮಹಿಮೆ ನೀನೇ ಯೋಗ್ಯನ, ಮಹತ್ವವು ನೀನೇ ಯೋಗ್ಯನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಸ್ತೋತ್ರ ರಾಜ, ಸ್ತೋತ್ರ ಉನ್ನತನೇ ಸ್ತೋತ್ರ.
ಕಾಲಗಳಲ್ಲಿ ನಮ್ಮ ದೇವರಲ್ಲ, ಆತನು ಪ್ರತಿ ಕ್ಷಣವೂ ನಮ್ಮ ದೇವರಾಗಿದ್ದಾನೆ. ನಮ್ಮನ್ನು ನೋಡುವಂತ ದೇವರಾಗಿದ್ದಾನೆ. ಆತನು ನಮ್ಮ ಮಧ್ಯದಲ್ಲಿ ಇರುವಂತ ದೇವರು, ನಮ್ಮೊಳಗೆ ವಾಸಿಸುವಂತ ಪವಿತ್ರ ಆತ್ಮನಾಗಿದ್ದಾನೆ. ಪ್ರಿಯರೇ, ಆತನಿಗೆ ನಿಜವಾದ ಆರಾಧನೆ ಎಂದು ನೋಡುವುದಾದರೆ ಆತನು ಇಸ್ರಾಯೇಲರಿಗೆ ಹೇಳುತ್ತಾನೆ, ನನಗೆ ಹೋದ ಹೋರಿಗಳಲ್ಲಿ ನನಗೆ ಸಂತೋಷವಿಲ್ಲ, ನನ್ನ ವಾಕ್ಯವನ್ನು ಕೇಳಿ ನಡೆಯುವವರ ವಿಷಯವಾಗಿ ನಾನು ಸಂತೋಷಿಸುತ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಬೇಕಾದರೆ ಯೇಸು ಸ್ವಾಮಿಯು ಸಹ ಅಲ್ಲೇ ಹೇಳುತ್ತಾನೆ, ಯಾರು ನನ್ನ ತಂದೆ ತಾಯಿ, ಯಾರು ನನ್ನ ಅಣ್ಣ ತಮ್ಮಂದಿರು, ತಂದೆಯ ಚಿತ್ತವನ್ನು ಮಾಡುವವರೇ ನನಗೆ ಅಣ್ಣ ತಮ್ಮಂದಿರು, ನನ್ನ ತಂದೆ ತಾಯಿಗಳು ಎಂದು ಆತನು ಹೇಳುತ್ತಾನೆ. ಹೌದು ಪ್ರಿಯರೇ, ಆತನ ಚಿತ್ತವನ್ನು ಮಾಡುವುದೇ ಅದು ನಿಜವಾದ ಆರಾಧನೆಯಾಗಿದೆ. ಮಹೋನ್ನತನಾದಂತಹ ಒಂದು ಕರ್ತನ ಸನ್ನಿಧಾನದಲ್ಲಿರುವಂತ ನಾವು ನಮ್ಮ ಮನಸ್ಸುಗಳನ್ನು ಪರೀಕ್ಷಿಸಿಕೊಳ್ಳೋಣ. ಭಾನುವಾರದಲ್ಲಿ ಮಾತ್ರ ನಾವು ದೇವರನ್ನು ಸ್ತುತಿಸಿ, ನಾವು ಬೇರೆ ದಿನಗಳಲ್ಲಿ ಕರ್ತನು ಇಷ್ಟವಿಲ್ಲದ ಮಾತುಗಳನ್ನು ಆಡುವುದಾಗಲಿ, ಕರ್ತನು ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡುವುದಾಗಲಿ ಮಾಡಿದರೆ ನಮ್ಮ ಆರಾಧನೆಯನ್ನು ವ್ಯರ್ಥವಾಗುತ್ತದೆ. ಈ ಒಂದು ಸಮಯದಲ್ಲಿ ಒಂದು ಕ್ಷಣ ಮೌನವಾಗಿದ್ದು ನಮ್ಮ ಹೃದಯಗಳನ್ನು ಕರ್ತನಿಗೆ ಸಮರ್ಪಿಸಿ, ಕರ್ತನೆ ಎಂದು ನಾವು ಬಾಯಿಂದ ಆರಾಧಿಸಿದ ಹಾಗೆ ನಾವು ಈ ವಾರವೆಲ್ಲ ನಿನ್ನನ್ನು ನಮ್ಮ ಕಾರ್ಯಗಳಿಂದ ಆರಾಧಿಸಬೇಕು, ನಮ್ಮ ಕಾರ್ಯಗಳಿಂದ ಮಹಿಮೆ ಪಡಿಸಬೇಕೆಂದು ನಮ್ಮ ಹೃದಯಗಳನ್ನು ನಾವು ಕರ್ತನಿಗೆ ಒಪ್ಪಿಸಿ ಪವಿತ್ರಾತ್ಮನು ಹೇಳುವ ವಾಕ್ಯವನ್ನು ಕೇಳೋಣ. ಪ್ರಿಯರೇ, He is our guide when we need to listen to Him. If we need to reach the destination, we need to listen to the guide. ನಾವು ಪವಿತ್ರಾತ್ಮನನ್ನು ಕೇಳೋಣ, ಆತನು ನಮ್ಮನ್ನು ಕರೆದುಕೊಂಡು ಹೋಗುವ ದಾರಿಯನ್ನು ನಾವು ಗಮನಿಸೋಣ. ಪ್ರಿಯರೇ, ಒಂದು ಕ್ಷಣ ಮೌನವಾಗಿದ್ದು ನಮ್ಮ ಹೃದಯಗಳನ್ನು ಕರ್ತನಿಗೆ ಅರ್ಪಿಸೋಣ. ನಮ್ಮ ಕಣ್ಣುಗಳನ್ನು, ನಮ್ಮ ಕಿವಿಗಳನ್ನು, ನಮ್ಮ ಬಾಯಿಯನ್ನು ಕರ್ತನೆ ನಾವು ಮಾಡುವ ಕಾರ್ಯಗಳನ್ನು, ನಮ್ಮ ಒಂದೊಂದು ಅಂಗಗಳನ್ನು ಅರ್ಪಿಸುತ್ತೇವೆ ರಾಜ. ಅದರಲ್ಲಿ ಪಾಪವು ಕಂಡು ಬರುವುದಾದರೆ ಕರ್ತನೆ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಶುದ್ಧಿಪಡಿಸು. ಈ ವಾರದಲ್ಲಿ ನಮ್ಮನ್ನು ಶುದ್ಧರನ್ನಾಗಿ ಕರ್ತನೆ ನೀನು ಮಾಡು. ನಮ್ಮನ್ನು ಪರಿಶುದ್ಧತೆ ಎಡೆಗೆ ಕರ್ತನೆ ನೀನು ಕರೆದುಕೊಂಡು ವ್ಯರ್ಥ ಕಾರ್ಯಗಳಲ್ಲೆಲ್ಲ ಕರ್ತನೆ ನಿನ್ನ ವಾಕ್ಯದಲ್ಲೇ ಸಂತೋಷಿಸುವ ಹಾಗೆ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಈ ವಾರವೆಲ್ಲ ಕರ್ತನೆ ನಿನ್ನ ವಾಕ್ಯದಲ್ಲಿ ಆನಂದ ಪಡುವವರಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಾ ಕರ್ತನೆ ನಾವು ಬೆಳೆಯುವ ಹಾಗೆ ನೀನೆ ಸಹಾಯ ಮಾಡು. ಕರ್ತನೆ, ನಮ್ಮ ಆರಾಧನೆಯನ್ನು ನೀನು ಕರ್ತನೆ ಸ್ವೀಕರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಕಾರ್ಯಗಳನ್ನು ನಿನ್ನ ಅರ್ಪಿಸುತ್ತೇವೆ ಕರ್ತನೆ. ಮನಪೂರ್ವಕವಾಗಿ ಕೊಡುವಂಥ ಕರ್ತನೆಗೆ ನೀನು ಪ್ರೀತಿಸುತ್ತೇವೆ ಕರ್ತನೆ. ನಾವು ನಿನಗೆ ಕಾಣಿಕೆಗಳಾಗಿ ಕರ್ತನೆ ನಮ್ಮ ದೇಹ ಮನಸ್ಸುಗಳನ್ನು ಕರ್ತನೆ, ನಮ್ಮ ಕಾಣಿಕೆಗಳನ್ನು ಸಹ ಕರ್ತನೆ ಕೊಡುವಾಗ ನೀನೇ ಅದನ್ನು ಸ್ವೀಕರಿಸಿ ಕರ್ತನೆ. ನೀನೇ ನಮ್ಮ ಮಧ್ಯದಲ್ಲಿದ್ದು ಈ ವಾರವೆಲ್ಲ ನಾವು ಕರ್ತನೆ ನಡೆದುಕೊಂಡು ಹೋಗುವುದಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು ಕರ್ತನೆ ನೀನೇ ಕೊಟ್ಟು ಎಲ್ಲ ಶೋಧನೆಗಳಿಂದ ನಮ್ಮನ್ನು ರಕ್ಷಿಸಿ ಕರ್ತನೆ ನಿನ್ನ ನಾಮದ ಮಹತ್ವಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೆನ್. ನಾವು ನಿಂತಿರುವಂತೆ ನಾವು ಸತ್ಯವೇದಗಳನ್ನ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ. ಆಸ್ ವಿ ಆರ್ ಸ್ಟ್ಯಾಂಡಿಂಗ್, ಟೇಕ್ ಎ ಬೈಬಲ್ ಟು ಮ್ಯಾಥ್ಯೂ ಚಾಪ್ಟರ್ 7. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 15ರಿಂದ 20ನೇ ವಚನದಲ್ಲಿ ಓದಿಕೊಳ್ಳುವರಾಗಿದ್ದೇವೆ. ವಿ ಆರ್ ಗೋಯಿಂಗ್ ಟು ರೀಡ್ ಫ್ರಮ್ 15th verse to 20th verse. ಮತ್ತಾಯ 7ನೇ ಅಧ್ಯಾಯ 15ರಿಂದ 20ನೇ ವಚನ. ನಮ್ಮಲ್ಲಿರುವಂಥ ಸಹೋದರಿ ಎಲಿಜಬೆತ್ ಅವರು ಓದಬೇಕಾದ್ರೆ ನಾವೆಲ್ಲರೂ ಕೇಳಿಸ್ಕೊಳ್ಳೋರಾಗೋಣ. ಮತ್ತಾಯ 7ನೇ ಅಧ್ಯಾಯ
ಅದನ್ನ 5ರಿಂದ 20ನೇ ವಚನದವರೆಗೂ ಓದಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಹುಲಿವೇಷ ಹಾಕಿಕೊಂಡು ನಿನ್ನ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡಿದುಕೊಂಡು ಹೋಗುವ ಅರ್ಥವೊಳಗರೆ. ಅವರ ಪಡಗಳಿಂದ ಅವರನ್ನು ಕೊಡುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ಮತ್ತು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವಂತೆ, ಹಾಗೆಯೇ ಒಳ್ಳೆಯ ಮರಗಳೆಲ್ಲ ಒಳ್ಳೆಯ ಫಲವನ್ನು ಕೊಡುವವು. ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು. ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ಜಯದಾಧಿಕಾರ ನನಗೆ ನೀಡಿದೆ, ಮರಣದ ಬಲವನ್ನು ನೀ ಜಯಿಸಿದೆ. ಜಯದಾಧಿಕಾರ ನನಗೆ ನೀಡಿದೆ, ಪರಲೋಕದ ಮಾತು ನೀನೇ ಸಯ್ಯ. ಈ ಜೀವದ ಒಡೆಯನು ನೀನೇ ಸಯ್ಯ, ಪರಲೋಕದ ಮಾತು ನೀನೇ ಸಯ್ಯ. ಈ ಜೀವದ ಒಡೆಯನು ನೀನೇ ಸಯ್ಯ. ಹಿರಿಯರೇ ನನ್ನ ಪ್ರಿಯರೇ ಸರಣಿ ನೆರೆದೆಯ ನನ್ನ ಕೃಪೆಯಲ್ಲಿ. ಹಿರಿಯರೇ ನನ್ನ ಪ್ರಿಯರೇ ಸರಣಿ ನೆರೆದೆಯ ನನ್ನ ಕೃಪೆಯಲ್ಲಿ. ಬದುಕಿದೆ ನಿನ್ನ ಪ್ರೀತಿಯಿಂದ, ಪ್ರೀತಿಸುವೆ ನಿನ್ನ ನಂದನೆಯಿಂದ. ಬದುಕಿದೆ ನಿನ್ನ ಪ್ರೀತಿಯಿಂದ, ಪ್ರೀತಿಸುವೆ ನಿನ್ನ ನಂದನೆಯಿಂದ. ಆರಾಧನೆ ಪ್ರೀತಿಯ ಪ್ರತಿರೂಪವೇ, ಪ್ರೀತಿಸುವೆ ನಿನ್ನ ಪ್ರತಿರೂಪವನ್ನು. ಆರಾಧನೆ ಪ್ರೀತಿಯ ಪ್ರತಿರೂಪವೇ, ಸೇವಿಸುವೆ ನನ್ನ ಪರಲೋಕವ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಸಮಯದಲ್ಲಿ ನಾವು ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವರು, ಮದುವೆ ದಿನ ಆಚರಿಸಿಕೊಳ್ಳುವಂಥವರು ಇರುವುದಾದರೆ ದಯವಿಟ್ಟು ನೀವು ಎತ್ತು ನಿಂತ್ಕೊಳ್ಬೇಕು ಹೇಳ್ಕೊಳ್ತೇನೆ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. Those who are going to celebrate the birthdays and the marriage. birthday. ನಿಮ್ಮದು ನಮ್ಮ ದೇವಂತ ರೇವಣಿ ಜೇಕಬ್ ಫ್ರಾನ್ಸ್ ಅವರು ಮುಂದೆ ಬಂದು ನನಗೂ ಸಹ ಈ ವಾರದಲ್ಲಿ ಬರ್ತಾರೆ. ನನಗೋಸ್ಕರವಾಗಿ ಮತ್ತು ನೈಫಾಗೋಸ್ಕರ ಪ್ರಾರ್ಥನೆ ಮಾಡಿ ಕೇಳ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮೆಲ್ಲ ಆಶೀರ್ವಾದಗಳಿಗೂ ಮೂಲ ಕಾರಣವಾದ ಪರಲೋಕದ ಪ್ರೀತಿಯುಳ್ಳ ದಯಮಯ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದಿ ದೇವನೇ, ಕರ್ತಾದಿ ಕರ್ತನೇ, ಮಹೋನ್ನತನೇ, ನಮ್ಮ ನಿರ್ಮಾಣಿಕನೇ, ನಿನಗೆ ಸ್ತೋತ್ರವಾಗಲಿ. ದೇವ, ಈ ದಿನ ನಿನ್ನ ಕೃಪೆಯಿಂದ ನಮ್ಮನ್ನು ನಿನ್ನನ್ನು ಆರಾಧಿಸಲಿಕ್ಕಾಗುವ ಹಾಗೆ, ನಮ್ಮ ದಿವ್ಯ ಜ್ಯೋತಿ ನ್ಯಾಯದ ಸಭೆಯಲ್ಲಿ ಕೂಡಿ ಬರುವ ಹಾಗೆ ನೀವು ಮಾಡಿದ ಮಹಾ ಕೃಪೆಗಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಸಮಯದಲ್ಲಿ ನಮ್ಮ ಸಭೆಯಿಂದ ತಮ್ಮ ಜನ್ಮ ದಿನವನ್ನು ಆಚರಿಸುವ ಅನಿತಾ ಅವರಿಗಾಗಿಯೂ
ಮಾತ್ರವಲ್ಲದೆ ನೈಫಾ ಅವರಿಗಾಗಿ ಸಹ ನಾವು ಬೇಡಿಕೊಳ್ಳುವವರಾಗಿದ್ದೇವೆ. ದೇವರೇ, ನೀನು ಅವರಿಗೆ ಆಯುಷ್ಯನ್ನು ಕೂಡಿಸಿಕೊಟ್ಟು ಇದುವರೆಗೂ ಅವರ ಜೀವಿತದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ದೇವರೇ, ಹೊಸ ವರ್ಷವನ್ನು ಕಾಣುವಾಗ ದೇವರೇ, ಈ ಮುಂಬರುವ ದಿನಮಾನಗಳಲ್ಲಿ ಅವರನ್ನು ನೀವು ಮತ್ತಷ್ಟು ನಿನ್ನ ಕಾರ್ಯದಲ್ಲಿ ಉಪಯೋಗಿಸಿಕೊಳ್ಳುತ್ತಾ ಅವರಿಗೆ ಬೇಕಾದ ಶಾರೀರಿಕ ಆರೋಗ್ಯವನ್ನು, ಮಾನಸಿಕ ಬಲವನ್ನು ಒದಗಿಸಿಕೊಡು. ನಿನ್ನ ದೈವಿಕ ಜ್ಞಾನದಿಂದ ಅವರನ್ನು ತುಂಬಿಸು. ಅವರ ಕುಟುಂಬಗಳ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ದೇವರೇ, ನೀನು ಅವರಿಗೆ ನೆರವಾಗಿದ್ದು ದೇವ ಅವರನ್ನು ಎಲ್ಲ ವೇಳೆಗಳಲ್ಲಿ ಎಲ್ಲ ಸಮಯದಲ್ಲೂ ಕಾದು ಕಾಪಾಡುತ್ತಾ ನಡೆಸಿಕೊಳ್ಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ದೇವ, ಈ ಸಮಯದಲ್ಲಿ ನಿನ್ನ ಮಕ್ಕಳಾದ ನೀವು ನಮಗೆ ದಯಪಾಲಿಸಿದ ಕೃಪೆಯಿಂದ ದೇವರೇ, ನೀವು ನಮಗೆ ನೀಡಿದ ಆದಾಯಗಳಿಂದ ನಮ್ಮ ದಶಮ ಭಾಗಗಳನ್ನು ಮತ್ತು ನಮ್ಮ ಕಾಣಿಕೆಗಳನ್ನು ನಿನ್ನ ಸೇವೆಗಾಗಿ ಇಲ್ಲಿ ಸಮರ್ಪಿಸ್ತಾ ಇದ್ದೇವೆ. ದೇವ, ಇದು ನಿನ್ನ ನಾಮವನ್ನು ಘನಪಡಿಸಿಕೊಳ್ಳುವ ಹಾಗೆ, ನಿನ್ನ ರಾಜ್ಯದ ವಿಸ್ತರಣೆಗೆ ಇದು ಸದುಪಯೋಗ ಆಗುವ ಹಾಗೆ ನೀನು ಕೃಪೆಯಿಂದ ಆಶೀರ್ವದಿಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ಕೊಟ್ಟಂಥ ಒಂದೊಂದು ಕರೆಗಳನ್ನು ಆಶೀರ್ವದಿಸು. ಅವರಿಗೆ 100 ಮಡಿ ಸಂಭಾವನೆಯನ್ನು ನೀನು ದಯಪಾಲಿಸು. ಮಾತ್ರವಲ್ಲದೆ ದೇವರೇ, ಈ ಒಂದು ಕಾಣಿಕೆಗಳ ಮೂಲಕ ಮತ್ತು ದಶಮ ಭಾಗಗಳ ಮೂಲಕ ದೇವರೇ, ನಿನ್ನ ರಾಜ್ಯ ವಿಸ್ತರಣೆ ಹೊಂದಿ ಸದಾಕಾಲವು ನೀನೊಬ್ಬನೇ ಮಹಿಮೆಂದು ಕೊಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳುವವರಾಗಿದ್ದೇವೆ. ಮತ್ತು ನಾವರ್ತಿ ಇಲ್ಲಿ ಕೂಡಿ ಬಂದಿರುವ ನಮ್ಮ ಎಲ್ಲರನ್ನು ನಿನ್ನ ಕರೆಗಳು ಒಪ್ಪಿಸಿಕೊಡುತ್ತಾ ಸಕಲ ಘನಮಾನ ಮಹಿಮೆ ನಿನ್ನೊಬ್ಬರಿಗೆ ಸಲ್ಲಿಸ್ತಾ ಪ್ರಭು ಯೇಸು ನಾಮದಲ್ಲಿ ಬೇಡ್ಕೊಳ್ತೇನೆ, ಪ್ರೀತಿಯುಳ್ಳ ತಂದೆಯೇ. ದೇವರು ಎಷ್ಟು ದೊಡ್ಡವನಾಗಿದ್ದಾನೆ. ಹಿ ಈಸ್ ಗ್ರೇಟ್ ಅಂಡ್ ಮೈಟಿ. ಆತನು ಉನ್ನತನು ಮಹೋನ್ನತನು ಆಗಿದ್ದಾನೆ. ಆತನ ಹಾಗೆ ಬೇರೆ ದೇವರು ಯಾರೂ ಇಲ್ಲ. ಆತನೊಬ್ಬನೇ ಭೂಮಿ ಆಕಾಶ ಸೃಷ್ಟಿ ಮಾಡೋ ಸೃಷ್ಟಿಕರ್ತನಾಗಿದ್ದಾನೆ. ನಮ್ಮೆಲ್ಲ ಸೃಷ್ಟಿ ಮಾಡೋ ದೇವರಿಗೆ ಒಂದು ಅಲೆಯಲ್ವ. ಈ ಸಮಯ ನಮ್ಮ ಮಧ್ಯಲ್ಲಿರುವಂಥ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು. ಬುಧವಾರ ಸಂಜೆ ಹೊಯ್ಸಲನಗರ ಮತ್ತು ಕಮನಹಳ್ಳಿ ಪ್ರಾಂತ್ಯದಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಈ ಒಂದು ಬೈಬಲ್ ಸ್ಟಡಿಯಲ್ಲಿ ನೀವೆಲ್ಲರೂ ಭಾಗವಹಿಸಬೇಕಾಗಿ ಕೇಳ್ಕೊತೇನೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ಒಂದು ತಂಡದವರು ಬಂದು ಮುಂದಿನ ಭಾನುವಾರದ ಒಂದು ಆರಾಧನೆಯನ್ನು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊತೇನೆ. ಬರುವ ಭಾನುವಾರ ಬೆಳಗಿನ ಜಾವ 7:00ವರೆಗೆ ಮೊದಲನೇ ಆರಾಧನೆ ಮತ್ತು 9:00ವರೆಗೆ ಎರಡನೇ ಆರಾಧನೆ ಇರುತ್ತದೆ. ಯೇಸು ಕ್ರಿಸ್ತನ ನಾಮದ ನಿಮ್ಮೆಲ್ಲ ನಾವು ವಂದಿಸುವವರಾಗಿದ್ದೇನೆ. ಲಾಸ್ಟ್ ವೀಕ್ ನಾನು ಹೇಳ್ದಂಗೆ ನೀವು ಕೇಳಿ ಕರೆಕ್ಟಾಗಿ ಬಂದಿರೋದಕ್ಕೋಸ್ಕರ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿಮಗೂ ಸಹ ನಾವು ವಂದನೆ ಹೇಳುವವರಾಗಿದ್ದೇವೆ. ಸಭೆ ಬೇಕಾದರೆ ನಾವು ಕೆಲವೊಂದು ಡಿಸಿಪ್ಲಿನ್ ಅಲ್ವಾ, ಶಿಸ್ತು ಇರಬೇಕಂತ ನಾವು ಮಾಡ್ತೀವಿ ಅಷ್ಟೇ. ನಾವು ಯಾರು ನೋಯಿಸ್ಬೇಕಂತ ಹೇಳ್ತಾ ಇಲ್ಲ. ನಮಗೆ ನಿಮ್ಮ ಒಂದು ಕಷ್ಟಗಳು ಗೊತ್ತು. ಅದಕ್ಕೆ ನಾನು ಹೇಳಿದೆ, ಯಾರಿಗೆಲ್ಲ ಮಕ್ಕಳು ಇರ್ತಾರೋ ಅಥವಾ ಕಾರಣಾಂತರಗಳಿಂದ ಪರವಾಗಿಲ್ಲ, ಆದರೆ ಬರೋಕ್ಕಾಗತ್ತೆ ಅನ್ಬೇಕಾದ್ರೆ ನಾವು ಬಂದರೆ ಚೆನ್ನಾಗಿರ್ತದೆ. ಯಾಕಂದರೆ 2 ಸರ್ವಿಸ್ ಮಾಡ್ತಾ ಇರೋದ್ರಿಂದ ಇವಾಗ ಒಂದೇ ಸರ್ವಿಸ್ ಇರಬೇಕಾದ್ರೆ ನೀವು ಒಳಗೆ ತುಂಬ ತುಂಬ್ಕೊಳ್ತಾ ಇತ್ತು, ತೊಂದರೆ ಇಲ್ಲ. ನಾವು ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈಗ ನಾವು ವಿಶೇಷವಾದ ಒಂದು ಭಾಗ ಬಂದಿದ್ದೇವೆ. ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ವಾಕ್ಯವನ್ನು ಕೇಳುವಂಥ ಮಕ್ಕಳಾಗಿ ಅದರಿಂದ ನಡೆಯುವುದಕ್ಕೆ ನಮಗೆ ಬಲ ಕೊಡುವಂತೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಸರ್ವೋತ್ತಮನೇ, ಸರ್ವಬಲವನಾದ ಪರಲೋಕ ತಂದೆಯೇ, ಈ ಒಂದು ವೇಳೆಯಲ್ಲಿ ರಾಜ ನಿನ್ನ ಒಂದು ರುಚಿಕರವಾದ ವಾಕ್ಯಗಳನ್ನು ಕೇಳೋದಕ್ಕಾಗಿ ಹೋಗ್ತಾ ಇದ್ದೇವೆ. ಸ್ವಲ್ಪ ಜೇನಿಗಿಂತಲೂ ರುಚಿಯಾದ ನಿನ್ನ ವಾಕ್ಯಗಳನ್ನ ನಾವು ಕೇಳುವುದಕ್ಕೆ ನಮ್ಮ ಒಳಗಿನ ಮನುಷ್ಯನ ಕಣ್ಣುಗಳ ತೆರೆ ಸ್ವಲ್ಪ ಕಿವಿಗಳನ್ನ ತೆರೆ ಕಟ್ಟ ನಿನ್ನ ದಾಸನ ಮೂಲಕ ಮಾತಾಡಬೇಕಾದ್ರೆ ನಾವು ಅದನ್ನು ಕೇಳಿಕೊಂಡವರಾಗಿ ಅಪ್ಪ ಹೌದು ರಾಜ, ಅದರಂತೆ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡಕ್ಕೆ ಬೇಕಾದ ಪರಿಶುದ್ಧಾತ್ಮ ನಿನ್ನ ಬಲವನ್ನು ಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ, ಮದುವೆತಾರೆ ಸೈಮನ್ ಅವ್ರ ಮುಂದೆ ಬಂದು ವಾಕ್ಯ ಕೊಡಬೇಕು. ಟ್ರಾನ್ಸ್ಲೇಷನ್ ನಮ್ಮ ಫಿನಿಶ್ ಮಾಡಬೇಕು.
my 23 years in the ministry this year. ಈ ವರ್ಷ ನನಗೆ ಸೇವೆಯಲ್ಲಿ 23 ವರ್ಷಗಳು ಮುಗಿಯುತ್ತೆ. All these years of my life, personally as a Christian and also as a minister, I read about people in the Bible. ಇಷ್ಟು ವರ್ಷಗಳ ಸೇವೆಯಲ್ಲಿ ನಾನು ಸತ್ಯವೇದದಲ್ಲಿರುವಂತಹ ಅನೇಕ ವ್ಯಕ್ತಿಗಳ ಕುರಿತಾಗಿ ನಾನು ಓದಿದ್ದೇನೆ. Not only to read but also to preach from the Bible. ಅದನ್ನು ಬರೀ ಓದೋದು ಮಾತ್ರವಲ್ಲ, ಅದರಿಂದ ನಾನು ಪ್ರಸಂಗಿಸೋದು ಕೂಡ ನಾನು ಮುಂದೆ ಬಂದಿದ್ದೇನೆ. As some of you know that we had a Nazarene radio program to FIBA, so for the last previous year, for 11 years I spoke about the people of God. ಕಳೆದ 11 ವರ್ಷಗಳಲ್ಲಿ ನಾವು ಫೀಬಾದಿಂದ ನ್ಯಾಸರಿನಿಂದ ರೇಡಿಯೋ ಪ್ರೋಗ್ರಾಮ್ ಕೊಡ್ತಾ ಇದ್ವಿ. ಅದರಲ್ಲಿ ಒಂದು ವಿಷಯಗಳ ಕುರಿತಾಗಿ ನಾನು ಅನೇಕ ಬಾರಿ ಮಾತಾಡಿದ್ದೇನೆ. And today I am going to introduce to you one more person from the Bible. ಈ ದಿನ ನಾನು ನಿಮಗೆ ಸತ್ಯವೇದದಿಂದ ಒಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯ ಪಡಿಸ್ತೇನೆ. His name is Daniel. ಆತನ ಹೆಸರು ದಾನಿಯೇಲ ಎಂಬುದಾಗಿ. You maybe probably know about Daniel, but I want you to focus your attention on what we can learn from the life of Daniel. ನಿಮಗೆ ದಾನಿಯೇಲನ ಬಗ್ಗೆ ಈಗಾಗಲೇ ಅನೇಕ ವಿಚಾರಗಳು ಗೊತ್ತಿರಬಹುದು, ಆದರೆ ಈ ದಿನ ನಾವು ಆತನ ಜೀವನದಿಂದ ಏನು ಕಲಿಯಬಹುದು ಎಂಬುದಾಗಿ ನಾವು ನೋಡೋಣ. As you all know that Daniel at the age of 17 or he may be 16 to 18, so he was captured and taken to Babylon. ನಮಗೆಲ್ಲರೂ ಗೊತ್ತಿರುವ ಹಾಗೆ ದಾನಿಯೇಲನು 16 ಅಥವಾ 18 ವರ್ಷಗಳ ಈ ಒಂದು ಸಮಯದಲ್ಲಿ ಆತನು ಬ್ಯಾಬಿಲೋನ್ ದೇಶಕ್ಕೆ ಆಳಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. You know, the country of Israel went through many difficult times. ಆ ಸಮಯದಲ್ಲಿ ಇಸ್ರಾಯೇಲ್ ದೇಶ ಅನೇಕ ಕಷ್ಟಗಳಿಗೆ ಒಳಗಾಯಿತು. Not because God want to do that, it is because they are disobedience to God. ಅದು ದೇವರವರಿಗೆ ಮಾಡಬೇಕೆಂಬುದಾಗಿ ಮಾಡಲಿಲ್ಲ, ಬದಲಾಗಿ ಅವರ ಅವಿಧೇಯತೆಯಿಂದ ಅದು ಆಯ್ತು ಎಂಬುದಾಗಿ ನೋಡ್ತೇವೆ. COVID-19 is not what God created, it is man created. COVID-19 ಅನ್ನೋದು ಅದು ದೇವರಿಂದ ಬಂದದಲ್ಲ, ಬದಲಾಗಿ ಮನುಷ್ಯನು ಮಾಡಿರುವಂತದ್ದು. Most of us we don't have the capacity to fight the COVID-19. ನಮ್ಮಲ್ಲಿ ಅನೇಕ ಮಂದಿಗೆ ಒಂದು COVID-19 ಗೆ ವಿರುದ್ಧವಾಗಿ ನಾವು ನಿಲ್ಲಿಕ್ಕೆ ಆಗ್ತಾ ಇಲ್ಲ. We disturbed God's creation. ನಾವು ದೇವರ ಸೃಷ್ಟಿಯನ್ನ ಕದಲಿಸ್ತಾ ಇದ್ದೇವೆ. So therefore we are in this situation. ಅದಕ್ಕಾಗಿ ನಾವು ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. So coming back to Daniel was taken as a captive to Babylon. ದಾನಿಯೇಲನು ಬಾಬಿಲೋನ್ ದೇಶಕ್ಕೆ ಅಡಿಯಾಳಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. There were many people, thousands of people were taken to Babylon. ಅಲ್ಲಿ ಅನೇಕ ಸಾವಿರಾರು ಜನ ಬಾಬಿಲೋನ್ ದೇಶಕ್ಕೆ ಆ ರೀತಿಯಾಗಿ But ತೆಗೆದುಕೊಂಡು book of ಹೋದರು. Daniel is talking about 4 important people. ಆದ್ರೆ ದಾನಿಯೇಲನ ಪುಸ್ತಕ 4 ಪ್ರಮುಖ ವ್ಯಕ್ತಿಗಳ ಕುರಿತಾಗಿ ಮಾತಾಡ್ತಿದೆ. If you read Daniel, go back home and if you read Daniel chapter 1, ನೀವು ಮನೆಗೆ ಹೋಗಿ ದಾನಿಯೇಲನ ಪ್ರವಾದನೆ ಗ್ರಂಥ ಅದರ 1ನೇ ಅಧ್ಯಾಯವನ್ನು ಓದ್ರಿ. you will have an interesting story about what happened to God's people. ಅಲ್ಲಿ ದೇವ ಜನರಿಗೆ ಆದಂತ ಕೆಲವೊಂದು ವಿಷಯಗಳನ್ನ ನೀವು ತಿಳ್ಕೊಳ್ತೀರಿ. God handed over the people of Israel to the foreign king. ದೇವರು ಇಸ್ರಾಯೇಲ್ ಜನರನ್ನ ಒಂದು ಬೇರೆ ದೇಶದ ಅರಸರಿಗೆ ಒಪ್ಪಿಸಿಕೊಟ್ಟನು. It is because they don't have coordination between each other. ಯಾಕಂದ್ರೆ ದೇವರಿಗೂ ಮತ್ತು ಇಸ್ರಾಯೇಲ್ ಜನರಿಗೆ ಯಾವುದೇ ರೀತಿ ಬಾಂಧವ್ಯವಿರಲಿಲ್ಲ. United we stand, divided we fall. ನಾವು ಒಬ್ಬಟ್ಟಿಗರಾಗಿದ್ದಾಗ ಬಿದ್ದೋಗ್ತೀವಿ, ಆದ್ರೆ ಜೊತೆಯಲ್ಲಿದ್ದಾಗ ದೃಢವಾಗಿ You ನಿಂತ್ಕೊಳ್ತೇವೆ. read many stories about the unity. ನಾವು ಅನೇಕ ಜೊತೆಯಲ್ಲಿ ಇರೋದ್ರಿಂದ ಅನೇಕ ವಿಚಾರಗಳಾಗುತ್ತೆ ಎಂಬುದನ್ನು What ನಾವು happened to God's ತಿಳ್ಕೊಂಡಿದ್ದೇವೆ. people? They were not united together. ದೇವ ಜನರು ಒಗ್ಗಟ್ಟಾಗಿ ಇಲ್ಲದೆ ಇರಬೇಕಾದ್ರೆ ಆದಂತ ವಿಷಯಗಳು ನಮಗೆ ಏನಂತ Do you know ಗೊತ್ತು? what unified them in those days? ನಿಮಗೆ ಗೊತ್ತಾ, ಒಂದು ದಿನಮಾನಗಳಲ್ಲಿ ಅವರನ್ನ ಯಾವುದು ಒಗ್ಗಟ್ಟಾಗಿ ತರ್ತಿತ್ತು ಎಂಬುದಾಗಿ? Not belongs to the caste they belong. ಅವರು ಇದ್ದಂತ ಒಂದು ಜಾತಿಗೆ ಸಂಬಂಧಪಟ್ಟದವರನ್ನ ಒಂದಾಗಿ ತರ್ತಿರ್ಲಿಲ್ಲ. It's not because of the money they had. ಅವ್ರಿಗಿದ್ದಂತ ಹಣ ಅವರನ್ನ ಒಂದಾಗಿ ತರ್ತಿರ್ಲಿಲ್ಲ. It's not because of the prosperity of the nation. ಅವ್ರಿಗಿದ್ದಂತ ಒಂದು ಸಮೃದ್ಧಿ ಅವರನ್ನ ಒಂದಾಗಿ The ತರ್ತಿರ್ಲಿಲ್ಲ. single thing they united them is the law of God. ಅವರನ್ನ ಒಂದಾಗಿ ತರ್ತಿದ್ದಂತ ಒಂದೇ ಒಂದು ವಿಷಯ, ಅದು ಧರ್ಮಶಾಸ್ತ್ರ ಮಾತ್ರವೇ ಆಗಿದೆ. Different people understood the law of God differently. ವಿಧವಾದ ಜನಗಳು ವಿಧವಾಗಿ ಧರ್ಮಶಾಸ್ತ್ರವನ್ನ ಅರ್ಥ ಮಾಡಿಕೊಂಡು They understood the law is for me. ಅವರು ಅರ್ಥ ಮಾಡಿಕೊಂಡು ಧರ್ಮಶಾಸ್ತ್ರ ಅದು ನನಗಾಗಿ They ಕೊಡಲ್ಪಟ್ಟಿದೆ. thought following the law of God, I am holy person. ನಾನು ಧರ್ಮಶಾಸ್ತ್ರವನ್ನು ಅನುಸರಿಸುವುದರಿಂದ ನಾನು ಪರಿಶುದ್ಧನಾಗ್ತೇನೆ ಎಂಬುದಾಗಿ ಅವರು It's ತಿಳ್ಕೊಂಡಿದ್ದಾರೆ. wrong. It is not because following the law, because of the nature of God, you are holy. ನಾವು ಧರ್ಮಶಾಸ್ತ್ರವನ್ನು ಅನುಸರಿಸೋದ್ರಿಂದ ನಾವು ಪರಿಶುದ್ಧರಾಗಿರೋದಿಲ್ಲ, ಬದಲಾಗಿ ದೇವರು ಪರಿಶುದ್ಧನಾಗಿದ್ದಾನೆ, ಅದಕ್ಕೆ ನಾವು When that ಪರಿಶುದ್ಧರಾಗಿದ್ದೇವೆ. unity was destroyed, they were given hand over to the other. ಆ ಒಂದು ಒಗ್ಗಟ್ಟು ಯಾವಾಗ ಒಡೆಯಲ್ಪಡ್ತೋ ಅವಾಗ ಬೇರೆ ದೇಶದ ಅರಸರು ಬಂದು ಅವರನ್ನು ತೆಗೆದುಕೊಂಡು ಹೋಗ್ತಿದ್ರು. You know, one of the former deputy prime minister told like this in India. ನಮ್ಮ Former deputy prime minister. ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಈ ರೀತಿಯಾಗಿ ಹೇಳಿದ್ರು. Because that time the conversion bill was in discussion.
ಅವಾಗ ನಮ್ಮ ದೇಶದಲ್ಲಿ ಒಂದು ಕನ್ವರ್ಷನ್ ಬಿಲ್ ಡಿಸ್ಕಸ್ ಆಗ್ತಾ ಇತ್ತು. So at that time they called the Bishop Conference of India, Catholic Bishop Conference. ಕ್ಯಾಥಲಿಕ್ ಬಿಷಪ್ ಕಾನ್ಫರೆನ್ಸ್ ಅನ್ನು ಅವರು ಕರೆದ್ರು. And they called then all other unifying group. ಅದ್ರ ಜೊತೆಯಲ್ಲಿ ಎಲ್ಲ ಸಂಬಂಧಪಟ್ಟಂತ ಎಲ್ಲ ಗುಂಪುಗಳನ್ನ ಕರೆದ್ರು. Then the Deputy Prime Minister said it is very difficult to unify Christians. ಅವ್ರು ಹೇಳಿದ್ರು ನಾವು ಭಾರತ ದೇಶದ ಎಲ್ಲ ಕ್ರೈಸ್ತರನ್ನ ಒಟ್ಟುಗೂಡಿಸೋದು ತುಂಬಾ ಕಷ್ಟ ಎಂಬುದಾಗಿ. Because they realized that each one of us are divided in our understanding of God. ನಾವಿರುವಂತ ಎಲ್ಲರೂ ದೇವರ ವಿಚಾರದಲ್ಲಿ ವಿಧವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. Do you know where we stand in this country? ನಿಮಗೆ ಗೊತ್ತಾ ನಮ್ಮ ದೇಶದಲ್ಲಿ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊಂಡಿದ್ದೇವೆ As Sister ಎಂಬುದಾಗಿ. Dina said that it's not only praising God, worshiping God through our mouth. ಈಗಾಗಲೇ ದೀನಕ್ಕ ಅವರು ಹೇಳಿದ್ರು ನಾವು ಬರೀ ನಮ್ಮ ಬಾಯಿ ಮಾತಿನಿಂದ ದೇವರನ್ನ ಆರಾಧಿಸೋದು ಮಾತ್ರವಲ್ಲ. How much wisdom you have to understand God and exhibit that in your life. ನಿಮಗೆ ದೇವರ ಕುರಿತಾಗಿರುವಂತ ಜ್ಞಾನವೆಷ್ಟು ಎಂಬುದನ್ನ ನೀವು ಹೇಳಿ ದೇವರನ್ನ ಆರಾಧಿಸಬೇಕೆಂದು. Coming back to Daniel, because of that, along with Daniel, they estimated more than 4 lakh people were taken captive. ದಾನಿಯೇಲನ ಜೊತೆಯಲ್ಲಿ ಅಲ್ಲಿ ನಾವು ನೋಡ್ತೇವೆ 4 ಲಕ್ಷಕ್ಕಿಂತ ಅಧಿಕ ಜನ ಬ್ಯಾಬಿಲೋನ್ ದೇಶಕ್ಕೆ ತೆಗೆದುಕೊಂಡು You ಹೋಗಿದ್ರು. know why they were taken to Babylon? ನಿಮಗೆ ಗೊತ್ತಾ ಏನಕ್ಕೋಸ್ಕರವಾಗಿ ಅವರು ಬಾಬಿಲೋನ್ ದೇಶಕ್ಕೆ ತೆಗೆದುಕೊಂಡು Because ಹೋಗಿದ್ದಾರೆ? the Hebrew people were having so much of wisdom and understanding. ಯಾಕಂದ್ರೆ ಇಬ್ರಿಯ ಜನರು ತುಂಬಾ ಜ್ಞಾನವುಳ್ಳವರಾಗಿದ್ದರು. So they want to take these people to their country so that they can improve their country economically. ಅವರು ಈ ಇಬ್ರಿಯ ಜನರನ್ನ ತಮ್ಮ ದೇಶಕ್ಕೆ ಏನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವರ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರವಾಗಿ ತೆಗೆದುಕೊಂಡು Among these 4 lakhs people, they zoomed to 4 important people. ಅಲ್ಲಿ 4 ಲಕ್ಷ ಜನರಲ್ಲಿ ಬರೀ 4 ಜನರನ್ನ ಮಾತ್ರ ಅವರು ನೋಡ್ತಾ ಇದ್ದಾರೆ. If God want to make a choice today in our church, whom He will zoom? ದೇವರು ನಮ್ಮ ಸಭೆಯಲ್ಲಿ ಕೆಲವರನ್ನ ಆರಿಸಿಕೊಳ್ಳಬೇಕಾದ್ರೆ ಯಾರನ್ನ ಆರಿಸಿಕೊಳ್ತಾನೆ? Are you the one? ಅದರಲ್ಲಿ ನೀವೊಬ್ಬರಾಗಿದ್ದೀರಾ? Are you wise in understanding God's word? ನೀವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ That ಜ್ಞಾನವಂತರಾಗಿದ್ದೀರಾ? even your enemy can recognize that the presence of God in your life, that they can zoom you. ನಮ್ಮ ವಿರೋಧಿ ಆಗಿರುವಂತವನು ನಮ್ಮಲ್ಲಿ ದೇವರ ವಾಕ್ಯದ ಜ್ಞಾನವಿದೆ ಎಂಬುದಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾನ? Out of this, so many people were taken into captivity. There were 4 people were focused their attention. ಅಲ್ಲಿ ಅನೇಕ ಜನ 4 ಲಕ್ಷ ಜನ ಬ್ಯಾಬಿಲೋನ್ ದೇಶಕ್ಕೆ ತೆಗೆದುಕೊಂಡು ಹೋದ್ರು ಸಹ 4 ಜನರನ್ನ ಮಾತ್ರ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. You know the people. One is Daniel, Shadrach, Meshach and Abednego. ನಿಮ್ಮೆಲ್ಲರಿಗೂ ಗೊತ್ತು ದಾನಿಯೇಲನು, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುದಾಗಿ. And you know what an incredible change they made in their country, in the foreign land. ನಿಮಗೆ ಗೊತ್ತಾ ಒಂದು ದೇಶದಲ್ಲಿ ಅವರು ಮಾಡಿದಂತ ಒಂದು ಮಹತ್ತಾದ ಬದಲಾವಣೆ ಏನೆಂಬುದಾಗಿ? They selected Daniel and his companion for 3 important reasons. ಅವರು ಒಂದು ದಾನಿಯೇಲ ಮತ್ತು 3 ಜನ ಸ್ನೇಹಿತರನ್ನ ತುಂಬಾ ಪ್ರಾಮುಖ್ಯವಾದ ಕೆಲಸಕ್ಕೆ ಆಯ್ಕೆ Bible ಮಾಡಿದ್ರು. says that first qualification to select them is their intellect. ಅವರ ಮೊದಲನೇದಾಗಿ ಅವರು ಆರಿಸಿಕೊಳ್ಳೋಕೆ ಬೇಕಾದಂತ ಒಂದು ಜ್ಞಾನ ಬೇಕಾಗಿತ್ತು ಅವರಿಗೆ. In all those people, they selected 4 people who have an outstanding wisdom, intellectual. ಅಲ್ಲಿ ಓದಂತ ಅನೇಕ ಜನರಲ್ಲಿ 4 ಜನರನ್ನ ಮಾತ್ರ ಆಯ್ಕೆ ಮಾಡಿಕೊಂಡು, ಯಾಕಂದ್ರೆ ಅವ್ರಿಗೆ ಇದ್ದಂತ ಜ್ಞಾನ ಅದು ಅಪರಿಮಿತವಾಗಿತ್ತು. The second qualification is the beauty. ಎರಡನೇ ಒಂದು ಯೋಗ್ಯತೆ ಬಂದ್ಬಿಟ್ಟು ಅವರು ಸುಂದರವಾಗಿ ಕಾಣಿಸಬೇಕಾಗಿತ್ತು. You know, Joseph went to Egypt. ಯೋಸೆಫನ ಐಗುಪ್ತ ದೇಶಕ್ಕೆ ಹೋದನು. The Egyptian people saw that he is so handsome boy. ಅಲ್ಲಿ ಐಗುಪ್ತರು ಅವನನ್ನು ನೋಡಿದ್ರು ಅವ್ನು ತುಂಬಾ ಸುಂದರವಾಗಿ ಕಾಣಿಸ್ತಾ In ಇದ್ದಾನೆ. all these people, they selected 4 beautiful people in this country. ಅಲ್ಲಿ ನಾವು ನೋಡ್ತೀವಿ ಅಲ್ಲಿ ಓದಂತ ಅನೇಕ ಜನರಲ್ಲಿ 4 ಜನ ಯಾರು ಸುಂದರವಾಗಿರ್ತಾರೋ ಅವ್ರನ್ನ ಆಯ್ಕೆ They ಮಾಡಿದ್ರು. were so handsome, like Girish and Dina's husband. Two people handsome in our church. Pass. Yes. You have to tell. Girish, you have to accept your handsome boy. The third thing is their character. ಮೂರನೇದಾಗಿ ಅವರ ಸ್ವಭಾವ. Friends, I want to highlight this today. ಈ ದಿನ ನಾನು ಇದನ್ನ ನಿಮಗೆ ಹೇಳ್ಬೇಕಂತ ಇಷ್ಟಪಡ್ತೇನೆ. If you are thinking that you are a spiritual person, you should have these 3 characters. ನೀವು ಆತ್ಮಿಕ ವ್ಯಕ್ತಿ ಎಂಬುದಾಗಿ ನೀವು ವಿವೇಚಿಸಿ ನೋಡೋದಾದ್ರೆ ನಿಮಗೆ 3 ಸ್ವಭಾವಗಳಿರಬೇಕು. You may be thinking that, oh, you only said about 2 boys in our church, what about us? ನೀವು ಅಂತ ಇರ್ಬೋದು, ನಮ್ಮ ಸಭೆಯಲ್ಲಿ ಇರುವಂತ 2 ವ್ಯಕ್ತಿಗಳ ಕುರಿತಾಗಿ ಮಾತ್ರ ನೀವು ಮಾತಾಡಿದ್ರೆ ನಾನೇನು ಅವಾಗ ಎಂಬುದಾಗಿ. The beauty of your person is not only in their physique, but it's also in their character. ಒಂದು ಸುಂದರತೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ದೇಹದಾಢ್ಯದಲ್ಲಿ ಮಾತ್ರವಲ್ಲದೆ ಆತನ ಸ್ವಭಾವದಲ್ಲಿ ಕೂಡ ಇರಬೇಕು. So that's why they say that who will find a good characteristic girl, wife
to the husband. ಅದಕ್ಕೆ ಹೇಳ್ತಾರೆ ಯಾರು ಒಳ್ಳೆ ಸ್ವಭಾವ ಇರುವಂತ ಹೆಣ್ಣನ್ನ ಹುಡುಗನಿಗೆ ಹುಡುಕ್ತಾನೆ ಎಂಬುದಾಗಿ. When my first son was about 8 years old, ಅವರ ಮೊದಲನೇ ಮಗ 8 ವರ್ಷದ ಹುಡುಗನಾಗಿದ್ದಾಗ I was bringing him to the church. ಆತನನ್ನ ನಾನು ಚರ್ಚ್ ಸಭೆ ಕರ್ಕೊಂಡ್ ಬರ್ತಾ ಇದ್ದೆ. And we got up in the signal at the Empire Circle. ಆ ಎಂಪೈರ್ ಸರ್ಕಲ್ ಇರುವಂತ ಸಿಗ್ನಲ್ ಎಲ್ಲ ಅವರು ನಿಂತ್ಕೊಂಡ್ರು. There was a big display of the board, Riti's Jewellery. ಅಲ್ಲಿ ರಿತಿ ಜ್ಯುವೆಲರಿ ಅನ್ನುವಂತ ಒಂದು ಬೋರ್ಡ್ ಡಿಸ್ಪ್ಲೇ ಆಗಿದೆ. And in that is the beautiful lady with the necklace. ಅಲ್ಲಿ ಒಂದು ಸುಂದರವಾದ ಸ್ತ್ರೀ ಒಂದು ನೆಕ್ಲೆಸ್ ಹಾಕೊಂಡು ನಿಂತಿದ್ದಾಳೆ. So my son looked at the board and asked, "Daddy, can I get a wife like this?" ಅವಾಗ ಅವ್ರ ಮಗ ಕೇಳಿದಂತೆ, ಅಪ್ಪ ನನ್ಗೆ ಈ ರೀತಿಯಾದ ಒಂದು ಹೆಂಡತಿನ ಹುಡುಕ್ತೀರಾ? I said, "Yes, it's possible." ಅವ್ರು ಹೇಳಿದಂತೆ ಹೌದು ಸಾಧ್ಯ ಆಗುತ್ತೆ. But you require some things to find a girl like that. ಈ ರೀತಿಯಾದ ಹುಡುಗಿನ ನೀನು ಹುಡುಕ್ಬೇಕಾದ್ರೆ ನೀನಲ್ಲಿ ಕೆಲವೊಂದು ಸ್ವಭಾವಗಳಿರ್ಬೇಕು. First thing is you have to look at the beauty of the character of the girl. ಅಲ್ಲಿರುವಂತ ಸ್ವಭಾವದಲ್ಲಿರುವಂತ ಒಂದು ಸುಂದರತೆನ ನೀನು ನೋಡ್ಬೇಕಂತ If ಹೇಳಿದ್ರೆ, you seek that, all others will fall. ನೀನು ಅದನ್ನ ಹುಡುಕೋದಾದ್ರೆ ಬೇರೆದೆಲ್ಲ ನಿನ್ನನ್ನು ಹಿಂಬಾಲಿಸ್ತದೆ ಎಂಬುದು. So God selected the Babylonian people. The king selected them for 3 important characters: wisdom, beauty, and their character. ಅಲ್ಲಿ ರಾಜನು 4 ಜನರನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕಾರಣ ಮೊದಲನೇದು ಜ್ಞಾನ, ಮತ್ತೆ ಸುಂದರತೆ, ಮತ್ತೆ ಅವರ ಸ್ವಭಾವಕ್ಕಾಗಿ. Friends, when they were taken to Babylon, there were all other people taken to Babylon, but I am going to talk about only 4 people. ಅಲ್ಲಿ ನಾವು ನೋಡ್ತೇವೆ ಆ ಒಂದು ಬ್ಯಾಬಿಲೋನ್ ದೇಶಕ್ಕೆ ಜನರನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅನೇಕ ಜನರು ಹೋದ್ರೆ ಆದ್ರೆ ಇವತ್ತಿನ 4 ಜನರ ಕುರಿತಾಗಿ ಮಾತ್ರ ಮಾತಾಡ್ತಾರೆ. Today it's going to be like a Bible study, so I request you to be well with me. ಈ ದಿನ ನಾವು ಸ್ವಲ್ಪ ಬೈಬಲ್ ಸ್ಟಡಿ ತರ ಇರುತ್ತೆ, ಅದಕ್ಕೋಸ್ಕರವಾಗಿ ನನ್ನ ಜೊತೆಲಿ ಸಹಕರಿಸಿ. So they were taken into Babylon, and these 4 people, the first thing they did was to change their names. ಬ್ಯಾಬಿಲೋನ್ ದೇಶಕ್ಕೆ ತೆಗೆದುಕೊಂಡು ಹೋದ ತಕ್ಷಣ ಈ 4 ಜನರಿಗೆ ಹೆಸರನ್ನ ಬದಲಾಯಿಸ್ತಾ ಇದ್ದಾರೆ. For Daniel, they called him Belteshazzar. ದಾನಿಯೇಲನಿಗೆ ಬೆಲ್ತೆಶಚ್ಚರ್ ಎಂಬುದಾಗಿ ಕರೆದರು. And yeah, I will come. Yeah, read. ಆರಿಸಲ್ಪಟ್ಟ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಎಂಬ ಯೆಹೂದ್ಯರ ಸೇರಿದರು. ಕಂಚುಕಿ ಅಧ್ಯಕ್ಷನಿಯವರಿಗೆ ನಾನು ಕಾರಣ ಮಾಡಿ ದಾನಿಯೇಲನಿಗೆ ಬೆಲ್ತೆಶಚ್ಚರ್, ಹನನ್ಯನಿಗೆ ಶದ್ರಕ್, ಮಿಶಾಯೇಲನಿಗೆ ಮೇಷಕ್, ಅಜರ್ಯನಿಗೆ ಅಬೇದ್ನೆಗೋ ಎಂದು ಹೆಸರಿಟ್ಟನು. So the names you see today, you think that Christian names are really not Christian names. ಈಗ ನಾವು ಹೇಳುವಂತ ಅನೇಕ ಕ್ರೈಸ್ತ ಹೆಸರುಗಳೆಂಬುದಾಗಿ ಹೇಳುವಂತದ್ದು ಕ್ರೈಸ್ತ ಹೆಸರುಗಳಲ್ಲ. So same thing happened in Egypt when they went to Egypt as a slave. Their names were given as the Egyptian names. ಇಸ್ರಾಯೇಲರು ಯಾವಾಗ ಐಗುಪ್ತ ದೇಶಕ್ಕೆ ಹೋದ್ರು ಅಲ್ಲಿ ಕೂಡ ಅವರ ಹೆಸರುಗಳನ್ನ ಬದಲಾಯಿಸಿದರು. So especially Moses is not a Christian name or Hebrew name. ಮೋಶೆ ಅನ್ನುವಂಥದ್ದು ಅದು ಕ್ರೈಸ್ತ ಹೆಸರಲ್ಲ, ಬದಲಾಗಿ ಅದು ಐಗುಪ್ತ ದೇಶದ ಹೆಸರಾಗಿದೆ. So today we understand Christianity to a name. ಈ ದಿನ ನಾವು ಕ್ರೈಸ್ತತ್ವವನ್ನು ಒಂದು ಹೆಸರಿಗೆ ಹೋಲಿಸಿ ಅರ್ಥ ಮಾಡಿಕೊಳ್ತೇವೆ. Every Easter we used to baptize people. ಪ್ರತಿ ಈಸ್ಟರ್ ಅಲ್ಲಿ ನಾವು ಅನೇಕ ಜನರಿಗೆ ದೀಕ್ಷಾ ಸ್ನಾನ ಕೊಡ್ತೇವೆ. So one lady came and he said, "Pastor, you have to change my name." ಒಂದು ಸ್ತ್ರೀ ಬಂದು ಹೇಳಿದ್ರು, ಪಾಸ್ಟರ್ ನನಗೆ ಹೆಸರನ್ನ ನೀವು ಬದಲಾಯಿಸಬೇಕೆಂದು. So I asked her, "What's your name?" ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಹೆಸರು ಏನಂತ ಹೇಳಿದ್ರು. "My name is Nagama. You have to change me as a Naomi." ಅವ್ರು ಹೇಳಿದ್ರು, ನನ್ನ ಹೆಸರು ನಾಗಮ್ಮ ಅಂತೇಳಿ ನನ್ನ ನಹೋಮಿ ಅಂತೇಳಿ ಬದಲಾಯಿಸ್ರಿ ಎಂಬುದಾಗಿ. He said, "Why you want to change your name? Nagama is good." ನಾನು ಹೇಳಿದೆ, ಯಾಕೆ ನಿಮ್ಮ ಹೆಸರನ್ನ ನೀವು ಬದಲಾಯಿಸ್ಕೊಳ್ಬೇಕು, ಅದು ಒಳ್ಳೆ ಹೆಸರು ತಾನೆ. So I made her to sit and explain what is Nagama. What is Nagama? ಅವ್ರಿಗೆ ಹೇಳಿದೆ, ನಾನು ನಾಗಮ್ಮ ಅಂತ ಹೇಳಿದ್ರೆ ಏನಂತೇಳಿ ನಾನು ಅವ್ರಿಗೆ ಎಕ್ಸ್ಪ್ಲೇನ್ I ಮಾಡಿದೆ. took from the Old Testament how the snake has the capacity to renew itself by removing the skin. ನಾನು ಅವರಿಗೆ ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಒಂದು ಹಾವು ಹೇಗೆ ತನ್ನ ಚರ್ಮವನ್ನ ತೆಗೆದು ಹೊಸದಾಗಿ ಮಾಡಲ್ಪಡ್ತದೆ ಅನ್ನೋದನ್ನ ಹೇಳಿದೆ. I also told her that how sharp is the serpent. ಅವಾಗ ಹೇಳಿದೆ ಅವರಿಗೆ, ಒಂದು ಹಾವು ಎಷ್ಟು ಶಾರ್ಪ್ ಆಗಿರ್ತದೆ ಎಂಬುದಾಗಿ. And then Bible says that you have to be like that character person, that you have to be so sharp and purify yourself. ಅದೇ ರೀತಿಯಾಗಿ ಸತ್ಯವೇದ ಕೂಡ ಹೇಳುತ್ತೆ, ನೀವು ಹಾವಿನಂತೆ ಜಾಣರಾಗಿರ್ಲಿ ಎಂಬುದಾಗಿ. ಅದನ್ನು ಕೂಡ ನಾನು ಅವ್ರಿಗೆ ಹೇಳಿದೆ. That she said, "Hangadre hange bittbili." ಹಂಗಾದ್ರೆ ಹಂಗೆ ಇರ್ಲಿ ಬಿಡ್ರಿ ಅಂತ ಹೇಳಿದೆ. So we understand Christianity by changing the name. We thought that name is what makes a Christian character. ನಾವು ಅನ್ಕೊಂತೀವಿ ಕ್ರೈಸ್ತತ್ವ ಅನ್ನುವಂಥದ್ದು, ಕ್ರೈಸ್ತಿಯ ಸ್ವಭಾವ ಅನ್ನುವಂಥದ್ದು ಅದು ಹೆಸರುಗಳ ಮೇಲೆ ಆಧಾರಗೊಂಡಿದೆ ಎಂಬುದಾಗಿ. So Daniel and his companion, they must have felt sad that
hey, I am recognized. My father gave this name, but you changed my name. ಅವ್ರಿಗೆ ಬೇಜಾರಾಗಿರ್ಬೋದು, ನಮ್ಮ ಅಪ್ಪ ಹೆಸರನ್ನ ಕೊಟ್ಟಿದ್ದಾರೆ, ನೀವು ಬದಲಾಯಿಸ್ತಾ ಇದ್ದೀರಾ ಎಂಬುದಾಗಿ. But I want to tell you that their names were changes, their character were not changed. ಅವರ ಹೆಸರುಗಳು ಬದಲಾಯಿಸಲ್ಪಡುತ್ತೆ ಹೊರತು ಅವರ ಸ್ವಭಾವ ಬದಲಾಯಿಸಲ್ಪಡಲಿಲ್ಲ. You know, if you know that, you know what age they were taken there, they were between from 14 to 18 years old. ನಿಮಗೆ ಗೊತ್ತಾ ಅವ್ರು ಯಾವ ವಯಸ್ಸಿನಲ್ಲಿ ಬ್ಯಾಬಿಲೋನ್ ದೇಶಕ್ಕೆ ತೆಗೆದುಕೊಂಡು ಹೋದ್ರೆ ಅಂದ್ರೆ 14 ವಯಸ್ಸಿಂದ 18 ವಯಸ್ಸಿನ ಒಳಗೆ. So for taking, they have a reason to take them, I already told. But these 4 men were selected among the 4 lakhs people to be trained in the court of the Babylonian king. ನಾವು ನೋಡ್ತೇವೆ ಅಲ್ಲಿ 4 ಲಕ್ಷ ಜನರಲ್ಲಿ 4 ಜನರನ್ನ ಆಯ್ಕೆ ಮಾಡಿಕೊಂಡ್ರು. ಏನಕ್ಕಂದ್ರೆ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ಲಿಕ್ಕೋಸ್ಕರವಾಗಿ. And the 4 were given training for 3 years. ಅವರಿಗೆ 3 ವರ್ಷಗಳ ಕಾಲ ಒಂದು ಟ್ರೈನಿಂಗ್ ಕೊಟ್ಟರು. And this is like a Bible school. We have to go to Bible college for 3 years. ಇದಂಗೆ ಬೈಬಲ್ ಕಾಲೇಜ್ ಹೋದಂಗೆ ಬೈಬಲ್ ಕಾಲೇಜ್ ಕೂಡ ನಾವು 3 ವರ್ಷ ಓದಬೇಕು. So 3 years is the beginning of their study. 3 ವರ್ಷಗಳ ಕಾಲ ಅನ್ನುವಂಥದ್ದು ಅದು ಪ್ರಾರಂಭದ ಒಂದು ತರಗತಿಗಳಾಗಿರ್ತದೆ. And you know how many kilometers Daniel and his companion traveled from their home? ನಿಮಗೆ ಗೊತ್ತಾ ಅವರು ದಾನಿಯೇಲ ಮತ್ತೆ ಅವನ ಸ್ನೇಹಿತರು ತಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರ್ಗಳ ದೂರದಲ್ಲಿ ಇದ್ದಾರೆ ಎಂಬುದಾಗಿ? They traveled 2,700 kilometers. ಅವರು 2700 ಕಿಲೋಮೀಟರ್ಗಳಷ್ಟು ದೂರ ಇದ್ರು ತಮ್ಮ ಮನೆಯಿಂದ. After this service, I am going to send you 3 documents in church WhatsApp group. ಇದು ಒಂದು ಪ್ರಸಂಗ ಆದ್ಮೇಲೆ ನಾವು ಚರ್ಚ್ ಗ್ರೂಪ್ ಅಲ್ಲಿ ನಿಮಗೆ 3 ಡಾಕ್ಯುಮೆಂಟ್ಸ್ ಅನ್ನ ನಾವು ಕಳಿಸ್ತೀವಿ. One is the outline of this sermon. ಒಂದು ಈ ಒಂದು ಪ್ರಸಂಗದ ಔಟ್ಲೈನ್ ಆಗಿರುತ್ತೆ. One is the map of the Babylon. ಬ್ಯಾಬಿಲೋನ್ ದೇಶದ ಒಂದು ಮ್ಯಾಪ್ ಅನ್ನು ಕಳಿಸ್ತಾರೆ. In that map you are going to see the direction they have taken. ಆ ಒಂದು ನಕ್ಷೆಯಲ್ಲಿ ಅವರು ಯಾವ ರೀತಿಯಾಗಿ ಚಲಿಸಿದ್ರು ಎಂಬುದಾಗಿ ಆ ಡೈರೆಕ್ಷನ್ ಅನ್ನು ನೋಡ್ತೀವಿ. And the third thing is I am going to send you a video clip. ಮೂರನೇದಾಗಿ ನಿಮಗೆ ಆ ಒಂದು ವಿಡಿಯೋ ಕ್ಲಿಪ್ ಅನ್ನು ನಾವು ನಿಮಗೆ ಕಳಿಸ್ತೀವಿ. That's the video clip, 8 minutes video clip about the life and ministry of Daniel. ಆ ಒಂದು 8 ನಿಮಿಷಗಳ ಕಾಲ ದಾನಿಯೇಲನ ಜೀವನ ಮತ್ತೆ ಅವನ ಸೇವೆಯ ಕುರಿತಾಗಿ ಮಾತಾಡ್ತಾರೆ. Before you have good lunch today, so look at these 3 documents. ನೀವು ಒಳ್ಳೆಯ ಭೋಜನ ಮಧ್ಯಾಹ್ನ ಮಾಡೋದಕ್ಕಿಂತ ಮುಂಚೆ ಇದನ್ನ ನೋಡ್ರಿ. So when they went to Babylon, they did not go empty handed. ಅವರು ಬ್ಯಾಬಿಲೋನ್ ದೇಶಕ್ಕೆ ಹೋಗ್ಬೇಕಾದ್ರೆ ಅವರು ಬರೀ ಕೈಯಲ್ಲಿ ಹೋಗ್ಲಿಲ್ಲ. They have taken wisdom from the holy land to Babylon. ಅವರೊಂದು ಪರಿಶುದ್ಧವಾದ ಸ್ಥಳ ಅಂದ್ರೆ ಇಸ್ರಾಯೇಲ್ ದೇಶದಿಂದ ಅವರು ಜ್ಞಾನವನ್ನ ಬ್ಯಾಬಿಲೋನ್ ದೇಶಕ್ಕೆ ತೆಗೆದುಕೊಂಡು ಹೋದ್ರು. They took character from here to there. ಅವರು ಇಲ್ಲಿಂದ ಸ್ವಭಾವವನ್ನ ತೆಗೆದುಕೊಂಡು ಹೋದ್ರು. The Bible says that they were taken all the treasury, gold and silver and money from the temple, Jerusalem temple, back to the port. ಅವರು ಯೆರೂಸಲೇಮಿನ ದೇವಾಲಯದಿಂದ ಎಲ್ಲ ಒಂದು ಚಿನ್ನದ ಎಲ್ಲ ಒಂದು ಪಾತ್ರೆಗಳನ್ನ ತೆಗೆದುಕೊಂಡು ಹೋದ್ರು ಎಂಬುದಾಗಿ. I want you to imagine if somebody comes and take away all belong to our church. ನೀವು ಯೋಚನೆ ಮಾಡಿ ನಮ್ಮ ಸಭೆಗೆ ಸಂಬಂಧಪಟ್ಟಂತ ಎಲ್ಲವನ್ನ ಯಾರಾದ್ರೂ ಬಂದು ತೆಗೆದುಕೊಂಡು ಹೋಗ್ಬಿಟ್ರೆ ಹೇಗಿರುತ್ತೆ? I read about the story of the Baptist church in the United States. ಅಮೆರಿಕದಲ್ಲಿರುವಂತ ಬ್ಯಾಪ್ಟಿಸ್ಟ್ ಚರ್ಚ್ ಕುರಿತಾಗಿರುವಂತ ಒಂದು ಕಥೆಯನ್ನು They had ನಾವು 4,000 members. ಅವರು 4000 ಜನ ಇದ್ರು. Huge building. ದೊಡ್ಡದಾದ ಒಂದು ಕಟ್ಟಡ. One Friday, all the buildings were collapsed and they burned down because of the electric shock. ಆ ಒಂದು ಎಲೆಕ್ಟ್ರಿಕ್ ಶಾಕ್ ಅಂದ್ರೆ ಪವರ್ ಸಪ್ಲೈ ಏನೋ ಶಾಕ್ ಆಗಿ ಇಡೀ ಒಂದು ಕಟ್ಟಡ ಸುಟ್ಟು ಹೋಯಿತು. Next day on Saturday, pastor and some of the members walked in the ash of the church. ಅಲ್ಲಿ ನಾವು ನೋಡ್ತೇವೆ ಆ ಒಂದು ಸಹಪಾಲಕರು ಮತ್ತೆ ಹಿರಿಯರು ಆ ಒಂದು ಬೂದಿಯಲ್ಲಿ ನಡ್ಕೊಂಡು ಹೋದ್ರು ಸಭೆಯ ಒಳಗಡೆ. So somebody asked pastor, what are you searching in this ash? ಅವಾಗ ಒಬ್ಬ ಸಹಪಾಲಕರನ್ನ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಕೇಳಿದ್ರಂತೆ, ಈ ಬೂದಿಯಲ್ಲಿ ನೀವೇನ ಹುಡುಕ್ತಾ ಇದ್ದೀರಾ ಎಂಬುದಾಗಿ. And he said, I am looking for something, a name to keep it as a memory. ಅವ್ರು ಹೇಳಿದ್ರಂತೆ, ನಾನು ಈ ಒಂದು ಸಭೆಯಲ್ಲಿ ಒಂದು ಸ್ಥಳದಲ್ಲಿ ಒಂದು ಮೊಳೆಗಾಗಿ ಹುಡುಕ್ತಾ ಇದ್ದೀನಿ, ಅದನ್ನ ನಾವು ಗುರುತಾಗಿ ಇಟ್ಕೊಳ್ಳೋಣ. When he was walking to the east corner of the ash, ಆ ಒಂದು ದಕ್ಷಿಣ ಭಾಗಕ್ಕೆ ಆತನು ಚಲಿಸುವಾಗ he found a piece of paper. ಆತನಿಗೆ ಒಂದು ಚಿಕ್ಕ ಒಂದು ಕಾಗದ ಸಿಕ್ತಂತೆ. Everything was burnt. ಎಲ್ಲ ಸುಟ್ಟು ಹೋಗಿತ್ತು. So everything was burnt and only one side of this much side of the paper was not burnt. ಅಲ್ಲಿ ಒಂದು ಚಿಕ್ಕ ಪೇಪರ್ ಮಾತ್ರ ಅವರಿಗೆ ಸಿಕ್ತು. That was a literature supposed to give to the children. ಅದು ಮಕ್ಕಳಿಗೆ ಕೊಡಬೇಕಾದಂತ ಒಂದು ವಾಕ್ಯ ಅಥವಾ ಒಂದು ಪೇಪರ್ ಆಗಿತ್ತು. What was not burned is one single word called hope. ಅಲ್ಲಿದ್ದಂತ ಒಂದೇ ಒಂದು ಪದ ಅದು ಸುಟ್ಟು ಹೋಗಿರಲ್ಲ, ಅದು ನಿರೀಕ್ಷೆ. The pastor picked up the paper ಆ ಸಹಪಾಲಕರ ಒಂದು ಪೇಪರ್ನ ಎತ್ಕೊಂಡು and looked at this hope.
ಅವರ ಒಂದು ನಿರೀಕ್ಷೆ ಎನ್ನುವಂತ ಪದವನ್ನು ನೋಡಿ And he told the church members, ಅವರೆಲ್ಲ ಸಭಿಕರಿಗೆ ಹೇಳಿದ್ರಂತೆ, he said, I found the church. ನಾನು ಸಭೆಯನ್ನ He ಕಂಡುಕೊಂಡೆನು. said that the church will go into ashes, but we still have hope in the Lord Jesus. ಈ ಸಭೆ ಒಂದು ಬೂದಿಯಾಗಿ ಹೋಗ್ಬೋದು, ಆದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ನಿರೀಕ್ಷೆಯನ್ನ With ಇಟ್ಟುಕೊಂಡಿದ್ದೇವೆ. this small piece of paper and the letter in it, we are able to rebuild the church. ಆ ಈ ಒಂದು ಕಾಗದಲ್ಲಿರುವಂತ ಒಂದೇ ಒಂದು ಪದ ಅದು ನಮ್ಮ ಸಭೆಯನ್ನ ಪುನಃ ಕಟ್ಟುವಂತೆ ಮಾಡ್ತದೆ. God's people lived 75 full years in Babylon. ಆ ದೇವ ಜನರು 75 ವರ್ಷಗಳ ಕಾಲ ಬ್ಯಾಬಿಲೋನ್ ದೇಶದಲ್ಲಿ ಇದ್ದರು. All the temple and the courts and all those treasury they considered more precious were burned down. ಅಲ್ಲಿ ನಾವು ನೋಡ್ತೇವೆ ಅವರು ಅನ್ಕೊಂಡಿದಂತ ಎಲ್ಲಾ ಒಂದು ಒಳ್ಳೆಯ ವಸ್ತುಗಳು, ದೇವಾಲಯದ ವಸ್ತುಗಳೆಲ್ಲ ಸುಡಲ್ಪಡ್ತು. And you know the story from the Bible. God raised many people like Nehemiah to go back and build the Israel. ನಾವು ನೋಡ್ತೇವೆ ಸತ್ಯವೇದದಲ್ಲಿ ದೇವರು ಅನೇಕ ಜನರನ್ನು ಎಬ್ಬಿಸಿದ್ರು. ನೆಹೆಮೀಯನಂತ ಅನೇಕ ಜನರನ್ನು ಎಬ್ಬಿಸಿ ದೇವಾಲಯವನ್ನ ಯೆರೂಸಲೇಮ್ ಗೋಡೆಯನ್ನು ಕಟ್ಟುವಂತೆ ಮಾಡಿದ್ರು. When they were in Babylon, ಅವರು ಬ್ಯಾಬಿಲೋನ್ ದೇಶದಲ್ಲಿ ಇರಬೇಕಾದ್ರೆ they were physically in Babylon, ಅವರು ದೈಹಿಕವಾಗಿ ಬ್ಯಾಬಿಲೋನ್ ದೇಶದಲ್ಲಿ ಇದ್ರು. but their heart and mind were always fixed on Jerusalem. ಆದರೆ ಅವರ ಹೃದಯ ಮತ್ತೆ ಅವರ ಮನಸ್ಸು ಯೆರೂಸಲೇಮಿನಲ್ಲಿ ಇತ್ತು. What is your focus today? ಇವತ್ತು ನಿಮಗಿರುವಂತಹ ಒಂದು ನಿರೀಕ್ಷೆ ಅಥವಾ ಫೋಕಸ್ ಯಾವುದು? Is your focus is the court and kingdom of Babylon? ಇವತ್ತು ನಿಮ್ಮ ಒಂದು ಗುರಿ ಬ್ಯಾಬಿಲೋನ್ ದೇಶದ ಅರಸನ ಒಂದು ಸೌಭಾಗ್ಯವಾಗಿದೆಯಾ? In Babylon, Shadrach, Meshach and Abednego, they were taken to Babylon and they were told, the king ordered that these people has to eat from the table, the dining table of the king. ಅಲ್ಲಿ ನಾವು ನೋಡ್ತೇವೆ ರಾಜನವರಿಗೆ ಆಜ್ಞಾಪಿಸಿದನು ರಾಜನ ಒಂದು ಪಂಕ್ತಿಯಲ್ಲಿ ಅವರು ಊಟ ಮಾಡಬೇಕೆಂಬುದಾಗಿ. But they four refused that. ಆದ್ರೆ 4 ಜನ ಅದನ್ನ ಬೇಡ ಅಂತ ಹೇಳಿ ಹೇಳಿದ್ರು. He said that we want to have a simple meal. ಅವ್ರು ಹೇಳಿದ್ರು ನಾವು ಒಂದು ಸಾಮಾನ್ಯವಾದ ಊಟವನ್ನು ತಿನ್ನಲಿಕ್ಕೆ Because they ಇಷ್ಟಪಡ್ತೇವೆ. were not taking the prosperity and the luxury of Babylon. Their eyes were fixed on this. ಅವರ ಒಂದು ಬ್ಯಾಬಿಲೋನ್ ದೇಶದಲ್ಲಿ ಇರುವಂತಹ ಒಂದು ಸಮೃದ್ಧಿಯನ್ನ, ಒಂದು ಸಾಹುಕಾರತನವನ್ನ ಅವರು ನೋಡಲಿಲ್ಲ, ಬದಲಾಗಿ ಅವರ ಮನಸ್ಸು ಹೃದಯ ಯೆರೂಸಲೇಮಿನಲ್ಲಿತ್ತು. Where is your mind is fixed? ಇವತ್ತು ನಿಮ್ಮ ಮನಸ್ಸು ಎಲ್ಲಿ ದೃಢೀಕರಣವಾಗಿದೆ? Is your mind fixed on building a home? ಇವತ್ತು ನಿಮ್ಮ ಮನಸ್ಸು ಮನೆಯನ್ನ ಕಟ್ಟುವುದರ ಮೇಲಿದೆಯಾ? To find a good boy for marriage? ಆದ್ರೆ ನಿಮ್ಮ ಮದುವೆಗಾಗಿ ಒಳ್ಳೆಯ ಹುಡುಗನನ್ನ ಹುಡುಕೋದ್ರಲ್ಲಿ ಇದೆಯಾ? Your mind is fixed on the money you have, a job you have. ನಿಮ್ಮ ಮನಸ್ಸು ಒಂದು ಹಣದ ಮೇಲಿದೆಯಾ ಅಥವಾ ನಿಮ್ಮ ಕೆಲಸದ ಮೇಲಿದೆಯಾ? But their mind is fixed on Jerusalem. ಆದ್ರೆ ಅವರ ಮನಸ್ಸು ಯೆರೂಸಲೇಮಿನ ಮೇಲಿತ್ತು. And you know the story that Daniel every day he opened his window and focused his attention on each side of the Jerusalem and prayed every day. ನಿಮಗೆ ಗೊತ್ತಿರುವ ಹಾಗೆ ದಾನಿಯೇಲನು ತನ್ನ ಕಿಟಿಕಿಯನ್ನು ತೆಗೆದು ಯೆರೂಸಲೇಮಿನ ಒಂದು ಡೈರೆಕ್ಷನ್ ಅಲ್ಲಿ ಕೂತು ಪ್ರಾರ್ಥನೆ ಮಾಡ್ತಿದ್ದ. So from there they sang the song by the river of Babylon. ಅವರು ಅಲ್ಲಿ ನೋಡ್ತೇವೆ ಬೈ ದ ರಿವರ್ ಆಫ್ ದ ಬ್ಯಾಬಿಲೋನ್ ಅಂತ ಹಾಡನ್ನು. You know that song? By the river of Babylon. You know that song? ನಿಮಗೆ ಆ ಹಾಡು ಗೊತ್ತಾ? By the river of Babylon. By You know, the river of Babylon. they sat at one side of the river of Babylon and they were crying and weeping and dreaming for a greater nation. ಅವರು ಅಲ್ಲಿ ಒಂದು ಬ್ಯಾಬಿಲೋನ್ ನದಿಗಳ ಪಕ್ಕದಲ್ಲಿ ಕೂತ್ಕೊಂಡು ಅವನ ಹಾಡನ್ನ ಹಾಡ್ತಿದ್ರು. ಅವರು ಕನಸನ್ನ ಕಾಣ್ತಿದ್ರು, ಒಂದು ಒಳ್ಳೆಯ ದೇಶವನ್ನ ದೇವರು ನಮಗೆ ಕೊಡ್ತಾರೆ. What is your song today? ಇವತ್ತು ನಿಮ್ಮ ಹಾಡು ಏನಾಗಿದೆ? By the side of Kamanali, what is your song? ಕಮ್ಮನಹಳ್ಳಿ ಪಕ್ಕದಲ್ಲಿ ಕೂತ್ಕೊಂಡು ಏನು ಹಾಡು ಹಾಡ್ತಾ ಇದ್ದೀರಾ ನೀವು? Do you dream of a greater nation of God? ನೀವು ದೇವರ ರಾಜ್ಯವನ್ನ ವಿವೇಚಿಸಿ ತಿಳ್ಕೊಂಡು ಅದಕ್ಕೋಸ್ಕರವಾಗಿ ಹಾಡ್ತಾ ಇದ್ದೀವಿ. Imagine 18 years old, 3-4 boys. 18 ವರ್ಷದ ಒಂದು 4 ಹುಡುಗರು. They have changed the entire nation. ಅವರು ಇಡೀ ದೇಶವನ್ನ ಬದಲಾಯಿಸಿದರು. So I'm not going to read everything, but I will just give some glimpse before we finish. ನಾನು ಮುಗಿಸೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ತೇನೆ. When they were taken to Babylon, the people who were brought to Babylon were selected for their native gift, for the excellent appearance. ಅವರು ಬ್ಯಾಬಿಲೋನ್ ದೇಶಕ್ಕೆ ತೆಗೆದುಕೋಗಲ್ಪಟ್ಟಾಗ ಅವರಿಗಿದ್ದಂತ ಜ್ಞಾನ ಮತ್ತೆ ಅವರಿಗಿದ್ದಂತ ಕೆಲವೊಂದು ಕಾರಣಗಳನ್ನ ಹುಡುಕಿ ಅವರು ಅನೇಕ ಜನರನ್ನ ಆರಿಸಿಕೊಂಡರು. And secondly, they were given the best training of Babylonian court to give. ಅವರು ಬ್ಯಾಬಿಲೋನ್ ದೇಶದಲ್ಲಿ ಕೊಡಬಹುದಾದಂತ ಒಳ್ಳೆಯ ಶಿಕ್ಷಣವನ್ನ ಅವರಿಗೆ ಕೊಟ್ಟರು. And the third thing is the program of education they received in the court include the learning of the tongue of Chaldeans. ಅಲ್ಲಿ ನಾವು ನೋಡ್ತೇವೆ ಕಲ್ದಿಯರ ಭಾಷೆಯನ್ನು ಕೂಡ ಅವರು ಕಲಿಸಿದ್ರು ಅವರಿಗೆ. So this is called Talmud.
ಅದನ್ನ ತಾಲ್ಮುಡ್ ಅಂತ ಹೇಳಿ ನಾವು ಕರೀತೇವೆ. Most of the people who do research on Old Testament, they have to go back to the Talmud. ಅಲ್ಲಿ ನಾವು ಯಾರ್ಯಾರು ಹಳೆ ಒಡಂಬಡಿಕೆ ಕುರಿತಾಗಿ ಹೆಚ್ಚು ಓದ್ತಾರೋ ಅವರು ತಾಲ್ಮುಡ್ ಅನ್ನ ಕಲಿಬೇಕಾಗುತ್ತೆ. And this is the 3 years course of intensive training. ಅದು 3 ವರ್ಷಗಳ ಕಾಲ ಅವರು ಕಲಿಬೇಕಾದಂತ ಒಂದು ಶಿಕ್ಷಣ. You know what is intensive training for ministry? ನಿಮಗೆ ಗೊತ್ತಾ ಸೇವೆ ಮಾಡಬೇಕಾದ್ರೆ ಒಂದು ತ್ವರಿತವಾದ ಶಿಕ್ಷಣ ಏನೆಂಬುದಾಗಿ. Intensive training for ministry is not ಹೆಂಗಾದ್ರೂ ಸ್ವಲ್ಪ ಮಾರ್ಕ್ ಹಾಕಿ ಪಾಸ್ ಮಾಡಬೇಕು ಸರ್. ತ್ವರಿತವಾದ ಶಿಕ್ಷಣ ಅಂತ ಹೇಳಿದ್ರೆ ಹೆಂಗೋ ಸ್ವಲ್ಪ ಮಾರ್ಕ್ಸ್ ಹಾಕಿ ಪಾಸ್ ಮಾಡ್ಬಿಡ್ರಿ ಅನ್ನೋ ತರ ಅಲ್ಲ. Some of the pastors they told me when I was teaching in our church, ಹೆಂಗಾದ್ರೂ ಮಾಡಿ ಟೈಮ್ ಇಲ್ಲ ಸಮಯ ಇಲ್ಲ, I don't have time. So see something and at least pass. ಕೆಲವು ಜನ ಹೇಳಿದ್ರು ಹೆಂಗಾದ್ರೆ ಅವ್ರನ್ನ ಪಾಸ್ ಮಾಡ್ಬಿಡ್ರಿ ಟೈಮ್ ಕಮ್ಮಿ ಇದೆ ಬೇಗ. Intensive training is they have to get up at 3 a.m. in the morning. ಇಂಟೆನ್ಸಿವ್ ಅಂದ್ರೆ ತ್ವರಿತ ಶಿಕ್ಷಣ ಎಂಬುದಾಗಿ ಹೇಳ್ಬೇಕಾದ್ರೆ ಅವರು ಬೆಳಗ್ಗೆ 3 ಗಂಟೆಗೆ ಎದ್ದೇಳಬೇಕು. And they have to go to the river of Babylon. ಅವರು ಬ್ಯಾಬಿಲೋನ್ ದೇಶದ ನದಿಗೆ ಹೋಗ್ಬೇಕು. And they have to take bath before the sunrise. ಆ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಅವರು ಸ್ನಾನ ಮಾಡಬೇಕು. And they have to wash their clothes. ಅವರು ತಮ್ಮ ಬಟ್ಟೆಗಳನ್ನು ಅಲ್ಲೇ ಒಗಿಬೇಕು. And then they have to use the wet cloth into their body. ಅವರು ಒಂದು ತೇವವಾದ ಬಟ್ಟೆಗಳನ್ನ ತಮ್ಮ ದೇಹದ ಮೇಲೆ ಹಾಕೊಳ್ಳಬೇಕು. In the hot season, in the cold season, they are given a intensive training of taking bath in a cold water. ಅವರಿಗೆ ಬೇಸಿಗೆ ಕಾಲದಲ್ಲೂ ಚಳಿಗಾಲದಲ್ಲೂ ತಣ್ಣೀರಲ್ಲೇ ಸ್ನಾನ ಮಾಡಬೇಕು, ತೇವ ಇರುವಂತ ಬಟ್ಟೆಗಳನ್ನೇ ಹಾಕೊಳ್ಬೇಕು. And after that, they have to go and sit in meditation. ಅವರದಾದ ನಂತರ ಹೋಗಿ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು. When they were given the meditation of the Babylonian literature, ಅವರಿಗೆ ಒಂದು ಬ್ಯಾಬಿಲೋನ್ ದೇಶದ ಒಂದು ಸಂಸ್ಕೃತಿ ಮತ್ತೆ ಅವರ ಒಂದು ಆಚಾರ ವಿಚಾರಗಳ ಕುರಿತಾಗಿ ಹೇಳಿಕೊಡುವಾಗ Daniel and his companion they requested the king, my lord, we will only meditate the literature of our living God. ಅವರು ದಾನಿಯೇಲನು ಮತ್ತೆ ಅವನ ಸಂಗಡಿಗರು ಹೇಳಿದ್ರು ನಾವು ದೇವರ ಧರ್ಮಶಾಸ್ತ್ರವನ್ನ ಮಾತ್ರವೇ ನಾವು ಧ್ಯಾನ ಮಾಡ್ತಾ ಇದ್ದೇವೆ. They told him that I will prove to you that with this literature and meditation what we are spiritually deepening the scripture, we are able to transform and increase the prosperity of this nation. ಅವರು ಹೇಳಿದ್ರು ಈ ಒಂದು ಧರ್ಮಶಾಸ್ತ್ರವನ್ನ ನಾವು ಧ್ಯಾನಿಸಿ ಅದರಿಂದ ನಮ್ಮ ಆತ್ಮಿಕ ಪ್ರಯೋಜನಗಳನ್ನು ಹೊಂದಿಕೊಳ್ಳೋದ್ರಿಂದ ಈ ದೇಶದ ಅಭಿವೃದ್ಧಿಗೆ ನಾವು ಶ್ರಮಿಸ್ತೇವೆ ನೋಡ್ರಿ ಎಂಬುದಾಗಿ ಹೇಳಿದ್ರು. The king don't want to take a risk. Hey, don't do that. You have to understand the literature of Babylon. ಅಲ್ಲಿರುವಂತ ರಾಜನಿಗೆ ಹೇಳಿದ್ರು ಇಲ್ಲ ನೀವು ಬ್ಯಾಬಿಲೋನ್ ದೇಶದ ಎಲ್ಲಾ ಒಂದು ಶಾಸ್ತ್ರಗಳನ್ನು ಅರ್ಥ ಮಾಡ್ಕೊಳ್ಬೇಕು ಎಂಬುದಾಗಿ. They said that my lord, we are willing to learn the literature of Babylon. ಅವ್ರು ಹೇಳಿದ್ರು ನಾವು ಬ್ಯಾಬಿಲೋನ್ ದೇಶದ ಎಲ್ಲಾ ಒಂದು ಪುಸ್ತಕಗಳನ್ನ ಅಥವಾ ಅಲ್ಲಿರುವಂತ ಕಲಿಕೆಗಳನ್ನ ನಾವು ಕಲ್ತ್ಕೊಳ್ತೇವೆ. They mastered the language of Babylon. ಅವರು ಬ್ಯಾಬಿಲೋನ್ ದೇಶದ ಒಂದು ಭಾಷೆಯನ್ನ ಅವರು ಕಲಿತುಕೊಂಡ್ರು ಚೆನ್ನಾಗಿ. They learned all the literature and wisdom of Babylon well. ಅವರು ಬ್ಯಾಬಿಲೋನ್ ದೇಶದ ಜ್ಞಾನವನ್ನ ಅಲ್ಲಿರುವಂತ ಎಲ್ಲವನ್ನ ಕಲಿತುಕೊಂಡ್ರು. And for their spirituality they were meditating on the word of God. ಆದ್ರೆ ಅವರ ಒಂದು ಆತ್ಮಿಕ ವಿಚಾರಕ್ಕೆ ಮಾತ್ರ ಧರ್ಮಶಾಸ್ತ್ರವನ್ನ ಅವರು ಆಧಾರ ಮಾಡಿಕೊಂಡ್ರು. The biggest property that you and me will have is the word of God. ನಮಗಿರುವಂತ ಒಂದು ದೊಡ್ಡ ಒಂದು ಆಸ್ತಿ ಯಾವುದೆಂಬುದಾಗಿ ಹೇಳೋದಾದ್ರೆ ಅದು ದೇವರ ವಾಕ್ಯ ಮಾತ್ರವೇ ಆಗಿದೆ. So we have only 5 minutes left. After they were taking the bath and then meditate for 3 hours. ಅವರು ಈ ರೀತಿಯಾಗಿ ಸ್ನಾನ ಮಾಡಿ 3 ಅವರ್ಗಳಂದ್ರೆ 3 ಗಂಟೆಗಳ ಕಾಲ ಅವರು ಧ್ಯಾನ ಮಾಡುವಾಗ They have to cook their own meal. ಆದ್ರೆ ಅದೇ ರೀತಿಯಾಗಿ ಅವ್ರಿಗೆ ಬೇಕಾದ ಆಹಾರವನ್ನು ಅವರೇ ತಯಾರು ಮಾಡ್ಕೊಳ್ಬೇಕಾಗಿ. Daniel, Shadrach and Abednego, they were called to the king's court. You are not going to eat in the main dining hall. You have to come to the king's court. ಅವ್ರು ಹೇಳಿದ್ರು ನೀವು ಈ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಊಟ ಮಾಡುವಾಗಿಲ್ಲ, ರಾಜನ ಒಂದು ಪಂಕ್ತಿಯಲ್ಲಿ ಕೂತ್ಕೊಂಡು ಊಟ ಮಾಡಬೇಕೆಂಬುದು. Because you four are very precious. The people of intellect, wisdom, character and beauty don't want to lose. ಆ ರಾಜನ ಹೇಳ್ತಾ ಇದ್ದ ನೀವು ತುಂಬಾ ಜ್ಞಾನವಂತರಾಗಿದ್ದೀರಾ, ಸುಂದರರಾಗಿದ್ದೀರಾ, ನಿಮ್ಮ ಸ್ವಭಾವ ಚೆನ್ನಾಗಿದೆ, ಹಾಗಾಗಿ ನಾನು ನಿಮ್ಮನ್ನ ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಎಂಬುದಾಗಿ. They said to the king, my lord, thank you for this offer. ಅವ್ರು ಹೇಳಿದ್ರು ರಾಜನಿಗೆ ನಮಗೆ ಕೊಟ್ಟಂತ ಒಂದು ಒಳ್ಳೆಯ ಸಮಯಕ್ಕಾಗಿ ವಂದನೆ. But we are refused to eat on the table of my lord. ಆದ್ರೆ ನಾವು ರಾಜನ ಪಂಕ್ತಿಯಲ್ಲಿ ತಿನ್ನುವುದಕ್ಕೆ ಇಷ್ಟಪಡೋದಿಲ್ಲ. Go back to the dining hall and eat the simple food offered to us. ಅವ್ರು ಹೇಳಿದ್ರು ನಾವು ಎಲ್ಲರ ರೀತಿಯಲ್ಲಿ ಹೊರಗೆ ಹೋಗಿ ನಾವು ಎಲ್ಲ ರೀತಿಯಲ್ಲಿ ಸಾಮಾನ್ಯವಾದ ಊಟವನ್ನು ತಿಂತಾ I told you that they were selected for their character. This is the demonstration of their character. ಅವರ ಸ್ವಭಾವ ಏನೆಂಬುದಾಗಿ ನೀವು ಇದರಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. We always like to be recognized and we like to sit in a big place. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಯಾವಾಗಲೂ ದೊಡ್ಡ ಸ್ಥಳಗಳಲ್ಲಿ, ದೊಡ್ಡ ಪ್ರದೇಶಗಳಲ್ಲಿ ಅಥವಾ ಬೇರೆ ಕೂತ್ಕೊಳ್ಬೇಕಂತ ಹೇಳಿ ಆಸೆ ಪಡ್ತೀವಿ. Therefore Jesus said that if you think that you are come to serve, to be served, you have to serve others.
ಅದಕ್ಕಾಗಿ ಯೇಸುಸ್ವಾಮಿ ಹೇಳಿದ್ರು, ನೀವು ಸೇವೆ ಮಾಡೋದಕ್ಕಾಗಿ ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದಿಲ್ಲ, ಬದಲಾಗಿ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಎಂಬುದಾಗಿ. That is the character we are talking about in the book of Daniel. ನಾವು ಅದನ್ನೇ ದಾನಿಯೇಲನ ಪುಸ್ತಕದಲ್ಲಿ ಮಾತಾಡ್ತಿರುವಂತಹ Don't think that ಸ್ವಭಾವ. we are not handsome and beautiful. ನೀವು ಅನ್ಕೊಂಬೇಡ್ರಿ ನಾವು ಸುಂದರರಾಗಿಲ್ಲ ಎಂಬುದಾಗಿ. What we need is the beauty of character. ನಮಗೆ ಬೇಕಾಗಿರುವಂತದ್ದು ಸ್ವಭಾವದ ಸುಂದರತೆ. And the king was very angry. ಆ ರಾಜನಿಗೆ ಕೋಪ ಬಂತು. Because do anyone refuse the prosperity and the prosperity of the king? ಅಲ್ಲಿ ಯಾರಾದ್ರೂ ಒಬ್ಬರು ರಾಜನ ಒಂದು ಸಮೃದ್ಧಿಯನ್ನ ಬೇಡ ಎಂಬುದಾಗಿ ಹೇಳ್ತಾರ? Do anyone reject the royal food offered for this king? ರಾಜನ ಒಂದು ಊಟವನ್ನು ಯಾರಾದ್ರೂ ಬೇಡ ಅಂತ ಹೇಳಿ Imagine they are the slaves in this country. They are not the free citizens. ಅವರು ಈ ದೇಶಕ್ಕೆ ಅಡಿಯಾಳುಗಳಾಗಿದ್ದಾರೆ, ಅಲ್ಲಿರುವಂತ ಯಾವುದೇ ಒಂದು ಸಿಟಿಸನ್ ಅಲ್ಲ ಅವರು. But they were refused. They were accepting what the simple meal they can have. ಆದ್ರೆ ಅವರು ಅದನ್ನ ಬೇಡ ಅಂತ ಹೇಳಿ ಸಾಮಾನ್ಯವಾದ ಊಟವನ್ನ There are ಮಾಡಲಿಕ್ಕೆ many things about the intensive training, but when time permits, or we can take it as a Bible study next time. ಆ ಒಂದು ಶಿಕ್ಷಣದ ಕುರಿತಾಗಿ ಇನ್ನೂ ಅನೇಕ ವಿಚಾರಗಳಿದೆ, ಮುಂದಿನ ದಿನಮಾನಗಳಲ್ಲಿ ಸಮಯ ಇರೋದಾದ್ರೆ ನಾನು ನಿಮಗೆ ತಿಳಿಸ್ತೇನೆ. And the fourth thing is their physical welfare was provided by the best they could supply from their country. ಅವರ ದೈಹಿಕವಾದ ಒಂದು ಕಾರ್ಯಕ್ಕಾಗಿ ಅವರಿಗೆ ಎಲ್ಲ ಚೆನ್ನಾಗಿರುವಂತದ್ದು ಬೆಸ್ಟ್ ಅನ್ನ ಕೊಡ್ತಾ ಇದ್ರು. And the second aspect of this Daniel chapter 1 is the young men of character. ಅವರಿಗೆ ಎರಡನೇದಾಗಿ ನಾವು ನೋಡ್ಬೇಕಾದ್ರೆ ಅವರಿಗಿದ್ದಂತ ಒಂದು ಉತ್ತಮವಾದ ಸ್ವಭಾವಗಳ ಕುರಿತಾಗಿ ಮಾತಾಡ್ತಾರೆ. We already spoke about their character, but I want to go a little deeper into their character. ಈಗಾಗಲೇ ನಾವು ಸ್ವಭಾವದ ಕುರಿತಾಗಿ ಮಾತಾಡಿದ್ವಿ, ಆದ್ರೆ ಇನ್ನೂ ಸ್ವಲ್ಪ ಆಳವಾಗಿ ಅದನ್ನ ತಿಳ್ಕೊಳ್ಳೋಣ. The name Daniel means is God is my judge. ದಾನಿಯೇಲ ಎಂಬುದಾಗಿ ಹೇಳುವಾಗ ಅದರ ಹೆಸರು ದೇವರು ನನ್ನ ನ್ಯಾಯಾಧೀಶ ಎಂಬುದಾಗಿ. He judged people very well. Right? ದೇವರು ಜನರನ್ನ ಸರಿಯಾಗಿ ನ್ಯಾಯವನ್ನ ತೀರಿಸ್ತಾರಲ್ವ. Sunday Pastor Anita told that Sundarama ಅಂತ ಹೆಸರಿಟ್ಕೊಳ್ತೀವಿ, ಆದ್ರೆ ಸುಂದರ ನಮ್ಮಲ್ಲಿ. ಪಾಸ್ಟರ್ ಅನಿತಾ ಅವರು ಹೇಳ್ತಾ ಇದ್ದಾರೆ, ಸುಂದರಮ್ಮ ಅಂತ ಹೆಸರಿಟ್ಕೊಂತೀವಿ ಆದ್ರೆ ಸೌಂದರ್ಯತೆನೇ ನಮ್ಮಲ್ಲಿ ಇರೋದಿಲ್ಲ ಎಂಬುದಾಗಿ. So but the name of Hebrew people, they were given name not because they like their name. They don't go through the Google and search the name for the children. ಅಲ್ಲಿ ನಾವು ನೋಡ್ತೇವೆ ಇಬ್ರಿಯರು ಹೆಸರನ್ನ ಕೊಡ್ತಾ ಇದ್ದು ಗೂಗಲ್ ಅಲ್ಲಿ ಹುಡುಕಿ ಅಲ್ಲ, ಬದಲಾಗಿ ಅವ್ರಿಗೆ ಇಷ್ಟ ಅಂತ ಹೇಳಿ ಅಲ್ಲ. So the name was given because what the parents intended their children to be in the future. ಅವರು ಹೆಸರನ್ನ ಏನಕ್ಕೆ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಅವರ ಮಕ್ಕಳು ಅವರ ಮುಂದೆ ಅಥವಾ ಅವರ ಜೀವನದಲ್ಲಿ ಹೇಗಿರ್ಬೇಕು ಅನ್ಕೊಳ್ತಾರ ಆ ರೀತಿಯಾದ ಹೆಸರನ್ನ ಅವ್ರಿಗೆ Do ಕೊಡ್ತೀವಿ. you know you can decide what your children to be in future? ನಿಮಗೆ ಗೊತ್ತಾ ನಿಮ್ಮ ಮಕ್ಕಳು ಅವರ ಒಂದು ಫ್ಯೂಚರ್ ಅಲ್ಲಿ ಹೇಗಿರ್ಬೇಕು ಅನ್ನೋದನ್ನ ತಂದೆ ತಾಯಿಗಳು ನಿರ್ಧರಿಸಬಹುದು. Don't give it to God. ನೀವು ದೇವರಿಗೆ ಹೇಳ್ಬಿಡ್ಬೇಡ್ರಿ, Don't give it to church alone. ಸಭೆಗೆ ಮಾತ್ರ ಹೇಳ್ಬಿಡ್ಬೇಡ್ರಿ ನೀವು. God has given you power to husband and wife to think about the character of the child for teaching. ನಿಮ್ಮ ಗಂಡ ಹೆಂಡತಿಗೆ ನಿಮ್ಮ ಮಕ್ಕಳ ಕುರಿತಾಗಿ ಯೋಚಿಸುವಂತ ಅವರನ್ನ ಬದಲಾಯಿಸುವಂತ ಒಂದು ಬಲವನ್ನ ದೇವರು ನಿಮಗೆ It ಕೊಟ್ಟಿದ್ದಾರೆ. was God's intention to entrust that responsibility to Daniel's parents. ದಾನಿಯೇಲನ ತಂದೆ ತಾಯಿಗಳಿಗೆ ದೇವರ ಆ ರೀತಿಯಾದ ಜ್ಞಾನವನ್ನು So ಕೊಟ್ಟಿದ್ದಾರೆ. Daniel means God is my judge. ದಾನಿಯೇಲ ಎಂಬುದಾಗಿ ಹೇಳುವಾಗ ದೇವರು ನನ್ನ ನ್ಯಾಯಾಧೀಶ ಎಂಬುದಾಗಿ. Shadrach, which is the Babylonian name. ಶದ್ರಕ್ ಅನ್ನುವಂಥದ್ದು ಬಾಬೆಲಿನ ಹೆಸರು. Hananiah, ಹನನ್ಯ ಎಂಬುದಾಗಿ ನಾವು ನೋಡ್ತೇವೆ. that means God is gracious. ಹನನ್ಯ ಎಂಬುದಾಗಿ ಹೇಳುವಾಗ ದೇವರು ಕರುಣಾಮಯಿ ಎಂಬುದಾಗಿ ಹೇಳ್ತಾರೆ. And Mishael, that is Meshach, ಮಿಶಾಯಲ್ ಮೇಷಕ್ ಅಂತೇಳಿ ನಾವು ನೋಡ್ತೇವೆ. his name, the character of Mishael is who is like God. No one is like God. ಮಿಶಾಯಲ್ ಎಂಬುದಾಗಿ ಹೇಳುವಾಗ ದೇವರ ಹಾಗೆ ಯಾರಿದ್ದಾರೆ ಎಂಬುದಾಗಿ. But you can find God in my character. ಆದರೆ ದೇವರನ್ನ ನಮ್ಮ ಸ್ವಭಾವದಲ್ಲಿ ನಾವು ಕಂಡುಕೊಳ್ಳಿ. And then Azariah, which is the correct name from the Hebrew name. ಅಜರಾಯ ಎಂಬುದಾಗಿ ನಾವು ಹೇಳಬೇಕಾದ್ರೆ The Abednego, the Babylonian name. ಅಬೇದ್ನಗೋ ಅಂತೇಳಿ ಬ್ಯಾಬಿಲೋನಲ್ಲಿ ಅವನಿಗೆ ಹೆಸರಿಟ್ರು. That means God has helped. ಅಲ್ಲಿ ನಾವು ನೋಡ್ತೇವೆ ದೇವರು ನನ್ನ ಸಹಾಯ ಎಂಬುದಾಗಿ. And then the name given for all of them, the name given in Babylonian name, all together, there were different names, but all together, the meaning of their name for all four guys were called as command of the moon god. ಅಲ್ಲಿ ನಾವು ನೋಡ್ತೇವೆ 4 ಜನರಿಗೆ ಕೊಟ್ಟಂತ ಹೆಸರು ಅದೇನೆಂಬುದಾಗಿ ನೋಡ್ಬೇಕಾದ್ರೆ ಚಂದ್ರದೇವರ ಆಜ್ಞೆ ಆಗಿತ್ತು ಎಂಬುದಾಗಿ. From there, the concept of the Kundi Devi came, you know. ಅಲ್ಲಿಂದನೇ ಕುಂತಿ ದೇವಿ ಎನ್ನುವಂತ ಒಂದು ಕಾನ್ಸೆಪ್ಟ್ ನಮ್ಮ ದೇಶದಲ್ಲಿ ಬಂತು. Because the Persians brought some of the today's Brahmins, or you call the Aryans, or the Persian today.
ಅಲ್ಲಿ ನಾವು ನೋಡ್ತೇವೆ, ನಾವು ಪರ್ಷಿಯಾ ದೇಶದಿಂದ ಬಂದಿರುವಂತ ಕೆಲವೊಂದು ಜನರನ್ನೇ ನಾವು ಆರ್ಯನ್ಸ್ ಅಂತ ಹೇಳಿ ಕರೀತೇವೆ. So therefore, if you want to understand the text literature of the Old Testament, ನೀವು ಧರ್ಮಶಾಸ್ತ್ರ ಅಂದ್ರೆ ಹಳೆ ಒಡಂಬಡಿಕೆಯ ಒಂದು ವಾಕ್ಯಗಳ ಅಥವಾ ಧರ್ಮಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ you have to read all those literature of Babylonian, Assyrian, Persian and Indian. ನಾವು ಬ್ಯಾಬಿಲೋನ್, ಅಸಿರಿಯಾ ಮತ್ತೆ ಪರ್ಷಿಯಾ, ಇಂಡಿಯಾ ಒಂದು 4 ದೇಶದ ಲಿಟರೇಚರ್ ಗಳನ್ನ ನಾವು ಓದಬೇಕಾಗುತ್ತೆ. And this Babylon today is in Iraq. ಈ ಒಂದು ಬ್ಯಾಬಿಲೋನ್ ಅನ್ನುವಂಥದ್ದು ಈಗ ಇರಾಕ್ ಅಂತ ಹೇಳಿ So ಕರೆಯಲ್ಪಡುತ್ತೆ. the map I am going to send you will give you some idea. ನಾನು ನಿಮಗೆ ಕಳಿಸುವಂತ ಒಂದು ನಕ್ಷೆ ನಿಮಗೆ ಸ್ವಲ್ಪ ಐಡಿಯಾ ಕೊಡುತ್ತೆ. In conclusion, ಕೊನೆಯದಾಗಿ what are some of the character of this 4 people? ಹಾಗಾದ್ರೆ 4 ಜನರಿಗಿದ್ದಂತ ಕೆಲವೊಂದು ಸ್ವಭಾವಗಳು ಯಾವುದು? Especially for Daniel, he had 5 important characteristics. ದಾನಿಯೇಲನಿಗೆ 5 ಪ್ರಮುಖವಾದ ಸ್ವಭಾವಗಳಿತ್ತು. Commitment. ಬದ್ಧನಾಗಿರುವಂತ, He was committed till the end to the law. ಅವನು ದೇವರ ಧರ್ಮಶಾಸ್ತ್ರಕ್ಕೆ ತನ್ನ ಕೊನೆಯ ಜೀವದವರೆಗೂ ಬದ್ಧನಾಗಿ ನಿಂತ. You know the story of Daniel. ಅದರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು. So even he challenged the king, my lord, even if you put me into the lion's den, I will only worship my living God. ಆತನ ಹೇಳ್ದ, ನೀವು ನನ್ನನ್ನ ಸಿಂಹದ ಗವಿಗೆ ಹಾಕಿದ್ರು ಕೂಡ ನನ್ನ ದೇವರನ್ನ ಮಾತ್ರ ಆರಾಧನೆ His ಮಾಡ್ತೀನಿ. faith was not wavering. ಆತನ ಒಂದು ನಂಬಿಕೆ ಅದು ಅಲ್ಲಾಡ್ಲಿಲ್ಲ. His faith was not built on sand. ಆತನ ನಂಬಿಕೆ ಅನ್ನುವಂಥದ್ದು ಉಸುಬಿನ ಮೇಲೆ His ಕಟ್ಟಲಿಲ್ಲ. faith was built on your rock. ಆತನ ನಂಬಿಕೆ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿದೆ. And second, he is a competent. ಆತನ ನೀಡುವ ಕೌಶಲ್ಯಗಳ ಕುರಿತಾಗಿ ನಾವು Competent ನೋಡ್ತೇವೆ. means is the capacity or you have a guts to do something for the Lord. ನೀವು ಆ ಒಂದು ಕೌಶಲ್ಯತೆ ಎಂಬುದಾಗಿ ಹೇಳಬೇಕಾದ್ರೆ ನಾವು ದೇವರಿಗಾಗಿ ಏನೋ ಒಂದನ್ನ ಸಾಧಿಸುವುದಕ್ಕಾಗಿ ದೇವರು ನಮಗೆ ಕೊಟ್ಟಂತ ಬಲವಾಗಿ. It comes from your wisdom and it comes from your strong will and commitment. ಅದು ನಮ್ಮ ಜ್ಞಾನದಿಂದ ಬರುತ್ತೆ ಮತ್ತೆ ನಮಗಿರುವಂತ ಒಂದು ದೃಢ ನಿರ್ಧಾರದಿಂದ ಬರುತ್ತೆ. You have a skill to contribute. ನೀವು ನಿಮಗಿರುವಂತಹ ಕೌಶಲ್ಯತೆಯನ್ನ ನೀವು ಉಪಯೋಗಿಸುವಂತದ್ದು. Daniel did contribute to the kingdom of Babylon. ಅವನು ಬ್ಯಾಬಿಲೋನ್ ದೇಶಕ್ಕೆ ತನ್ನ ಕೌಶಲ್ಯತೆಯನ್ನು ಉಪಯೋಗಿಸಿದ. Bible says that all those people of wisdom in the Babylon were not able to interpret the dream of the king. ನಾವು ನೋಡ್ತೇವೆ, ಅರಸನಿಗೆ ಬಂದಂತ ಒಂದು ಕನಸನ್ನ ಅಲ್ಲಿರುವಂತ ಯಾವ ಜ್ಞಾನಿಗಳಿಗೂ ಅದನ್ನ ಹೇಳಲಿಕ್ಕೆ ಆಗ್ಲಿ, ಅದರ ಅರ್ಥವನ್ನ ತಿಳಿಸ್ಲಿಕ್ಕೆ ಆಗ್ಲಿ. But 18 years old boy delivered what king wants. ಆದ್ರೆ 18 ವರ್ಷದ ಹುಡುಗ ಅದನ್ನ ವಿವೇಚಿಸಿ ಅದನ್ನ ಹೇಳಿದ ಏನೆಂಬುದು. He said that on the spirit of my living God, this is what the interpretation of what. ಆತನ ಹೇಳ್ತಾನೆ, ನಾನು ದೇವರು ನನಗೆ ಕೊಟ್ಟಂತ ಜ್ಞಾನದಿಂದ ಇದೇ ಅದರ ಉತ್ತರ ಎಂಬುದ. That's a skill to contribute. ಅದು ಕೌಶಲ್ಯತೆಯಾಗಿದೆ. The third thing is the courageous. ಧೈರ್ಯ. Courageous is having the heart to serve. ಕರೇಜಿಯಸ್, ಆ ಧೈರ್ಯ ಏನೆಂಬುದಾಗಿ ಹೇಳ್ಬೇಕಾದ್ರೆ ನಾವು ಹೃದಯಪೂರ್ವಕವಾಗಿ ದೇವರಿಗೆ ಸೇವೆ ಸಲ್ಲಿಸಬೇಕು. Courage is not to fight. ಧೈರ್ಯ ಅನ್ನುವಂಥದ್ದು ಅದು ಜಗಳವಾಡ್ಲಿಕ್ಕಲ್ಲ. Courage is not to fight with our enemies. ನಮಗಿರುವಂತ ಎಲ್ಲ ವೈರಿಗಳ ವಿರುದ್ಧವಾಗಿ ನಾವು ಜಗಳ ಆಡ್ಲಿಕ್ಕೆ Our ಅಲ್ಲ. enemies is Satan. ನಮಗಿರುವಂತ ಒಬ್ಬನೇ ವೈರಿ ಅದು ಸೈತಾನ ಮಾತ್ರನಾಗಿದ್ದಾನೆ. But the enemy for you is you. ಆದ್ರೆ ನಿಮಗೆ ಗೊತ್ತಾ, ನಿಮಗಿರುವಂತ ದೊಡ್ಡ ವೈರಿ ಅದು ನೀವೇ You ಆಗಿದ್ದೀರಿ. are the biggest enemy for you. ನಿಮಗೆ ನೀವೇ ದೊಡ್ಡ ವೈರಿ ಆಗಿದ್ದೀರಿ. So courage means that you are having heart to serve yourself and to others. ಧೈರ್ಯ ಎಂಬುದಾಗಿ ಹೇಳಬೇಕಾದ್ರೆ ಒಂದು ಸೇವೆ ಮಾಡ್ಲಿಕ್ಕೆ ಹೃದಯವನ್ನು ಹೊಂದಿರುವಂತದ್ದು. He stood among all the people in Babylon and courageously he served the people. ಅಲ್ಲಿ ನಾವು ನೋಡ್ತೇವೆ, ಅವನು ಬ್ಯಾಬಿಲೋನ್ ದೇಶದ ಎಲ್ಲ ಜನರ ಮಧ್ಯದಲ್ಲಿ ಧೈರ್ಯವಾಗಿ ನಿಂತುಕೊಂಡವನಾಗಿ ದೇವರಿಗೆ ಸೇವೆ ಸಲ್ಲಿಸಿದ. The fourth character of Daniel is compassion. ಆತನಿಗಿದಂತ 4ನೇ ಒಂದು ಸ್ವಭಾವ ಸಹಾನುಭೂತಿ. Compassion is to love, to meet the needs of others. ಕಂಪ್ಯಾಷನ್ ಎಂಬುದಾಗಿ ಹೇಳಬೇಕಾದ್ರೆ ಅದು ಬೇರೆಯವರಿಗೆ ನಾವು ಪ್ರೀತಿಯನ್ನು ತೋರಿಸುವಂತದ್ದಾಗಿದೆ. We are a compassionate people. ನಾವು ಪ್ರೀತಿ ಉಳ್ಳ ಜನಾಂಗವಾಗಿದ್ದೇವೆ. If you are holy person, you cannot be without compassion. ನೀವು ಪರಿಶುದ್ಧವಾದ ಜನ ಎಂಬುದಾಗಿ ಹೇಳಬೇಕಾದ್ರೆ ನೀವು ಕರುಣೆ ಉಳ್ಳವರಾಗಿ ಇಲ್ಲದೆ ಇರಲಿಕ್ಕೆ ಆಗೋದಿಲ್ಲ. In our church we said that compassion is the reflection of holy character. ಅಲ್ಲಿ ನಾವು ನಮ್ಮ ಸಭೆಯಲ್ಲಿ ಹೇಳ್ತೇವೆ, ಕರುಣೆ ಅನ್ನುವಂಥದ್ದು ಪರಿಶುದ್ಧತೆಯ ಒಂದು ಪ್ರತಿಬಿಂಬ ಎಂಬುದಾಗಿ. And the fifth character is creativity. 5ನೇ ಒಂದು ಸ್ವಭಾವ ಅಂತ ಹೇಳಬೇಕಾದ್ರೆ ಸೃಜನಶೀಲತೆ ಎಂಬುದಾಗಿ ನಾವು Which is the integrity to change and produce change in others. ಅದು ನಾವು ನೋಡ್ತೇವೆ, ಏನಂತೆ ಬದಲಾವಣೆಯನ್ನು ತರಲಿಕ್ಕೆ, ಬೇರೆಯವರ ಮಧ್ಯದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ನಾವು ಉಪಯೋಗಿಸುವಂತಹ ಒಂದು ಅಸ್ತ್ರ. Daniel changed himself as a person. ದಾನಿಯೇಲನು ತನ್ನನ್ನು ತಾನು ಬದಲಾಯಿಸಿಕೊಂಡನು. As a 18 years old boy. 18 ವರ್ಷದ ಹುಡುಗ ತನ್ನನ್ನು ತಾನು So ಬದಲಾಯಿಸಿಕೊಂಡನು. handsome.
ಸುಂದರವಾದಂತ ಹುಡುಗ, in wisdom and character, ಆತನ ಒಂದು ಸುಂದರತೆ ಜ್ಞಾನದಲ್ಲೂ ಇತ್ತು ಮತ್ತೆ ಸ್ವಭಾವದಲ್ಲೂ ಇತ್ತು. courageous and committed. ಆತನು ಧೈರ್ಯವುಳ್ಳವನಾಗಿದ್ದ ಮತ್ತೆ ದೃಢತೆ ಉಳ್ಳವನಾಗಿದ್ದ. Skill to contribute, ಆತನಿಗೆ ಒಂದು ಕೌಶಲ್ಯವಿತ್ತು. deeply moved in compassion. ಆತನು ತುಂಬಾ ಆಳವಾದ ಕರುಣೆ ಉಳ್ಳವನಾಗಿದ್ದ. He put all together in his creativity. ಆತನಿಗೆ ಎಲ್ಲವನ್ನ ತನ್ನ ಒಂದು ಸೃಜನಶೀಲತೆಯಲ್ಲಿ ಹಾಕ್ತಾ ಇದ್ದಾನೆ. Daniel said, one day will come, ದಾನಿಯೇಲನು ಹೇಳಿದ ಒಂದು ದಿನ ಬರುತ್ತೆ, this kingdom is not ours. ಈ ಒಂದು ರಾಜ್ಯ ನಮ್ಮದಲ್ಲ, Our kingdom is beyond the river of Babylon. ಆತನು ಹೇಳ್ತದೆ ನಮ್ಮ ರಾಜ್ಯ ಈ ಒಂದು ಬ್ಯಾಬಿಲೋನ್ ನದಿಗಳನ್ನ ದಾಟಿ ಇದೆ. What did Daniel teach us? ಈ ದಿನ ದಾನಿಯೇಲ ನಮಗೆ ಏನನ್ನ ಹೇಳ್ಕೊಡ್ತಾ ಇದ್ದಾರೆ. Before that, I will quickly go to Shadrach, Meshach and Abednego. ಅದಕ್ಕಿಂತ ಮುಂಚಿತವಾಗಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಕುರಿತಾಗಿ ಬೇಗ ನಾವು Their ಹೋಗೋಣ. character is to willing to follow God. ಅವರ ಒಂದು ದೇವರನ್ನು ಅನುಸರಿಸಲಿಕ್ಕೆ ಸಿದ್ಧವಾಗಿದ್ರು. They believed God was powerful to save them from fire. ಅವರು ದೇವರನ್ನ ಯಾವ ಮಟ್ಟಿಗೆ ನಂಬಿದ್ರು ಎಂಬುದಾಗಿ ನೋಡ್ಬೇಕಾದ್ರೆ ಬೆಂಕಿಯಿಂದ ಕೂಡ ದೇವರು ನಮ್ಮನ್ನು ರಕ್ಷಿಸ್ತಾನೆ And their ಎಂಬುದಕ್ಕಂತ character is that God was powerful than any kingdom on this earth, including any God. ಈ ಲೋಕದಲ್ಲಿ ಸ್ಥಾಪಿಸಲ್ಪಟ್ಟಂತ ಯಾವ ರಾಜ್ಯಕ್ಕಿಂತಲೂ ದೇವರು ಬಲವುಳ್ಳವನಾಗಿದ್ದಾನೆ ಎಂಬುದಾಗಿ ಅವರು ನಂಬಿದ್ರು. What did book of Daniel teach us? ಆದ್ರೆ ದಾನಿಯೇಲನ ಪುಸ್ತಕ ಇವತ್ತು ನಮ್ಗೆ ಏನನ್ನ ಬೋಧಿಸ್ತದೆ. Wherever God place you, ದೇವರು ನಿಮ್ಮನ್ನ ಯಾವುದೇ ಸ್ಥಳದಲ್ಲಿಟ್ಟರು, you have to show God in the situation God puts you. ದೇವರು ನಿಮ್ಮನ್ನ ಇಟ್ಟಿರುವಂತ ಎಲ್ಲ ಪರಿಸ್ಥಿತಿಯಲ್ಲಿ ನೀವು ದೇವರನ್ನ ಬೇರೆಯವರಿಗೆ ತೋರಿಸಬೇಕು. Where God puts you might change. Where God take you might change. ದೇವರು ನಿಮ್ಮನ್ನ ಬದಲಾಯಿಸುವುದಾದರೆ, You may be marrying and going to a different family. It's a change of family. ಇನ್ನು ಇಲ್ಲಿ ನೀವು ಬೇರೆಯವರನ್ನ ಮದುವೆ ಮಾಡಿಕೊಂಡು ಬೇರೆ ಕುಟುಂಬಕ್ಕೆ ನೀವು You ಹೋಗಿ may change your home from here to some other place. ನೀವು ನಿಮ್ಮ ಮನೆಯನ್ನ ಈ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಬಹುದು. You might be put in a place where there is no church. ನಿಮಗೆ ಗೊತ್ತು, ನೀವು ಸಭೆನೇ ಇಲ್ಲದೆ ಇರುವಂತ ಸ್ಥಳದಲ್ಲಿ ದೇವರು ನಿಮ್ಮನ್ನ ಇಡಬಹುದು. But your faith doesn't change. ಆದ್ರೆ ನಿಮ್ಮ ನಂಬಿಕೆ ಬದಲಾಗುತ್ತೆ. That's what we learn from it. ಅದನ್ನೇ ನಾವು ದಾನಿಯೇಲನ ಪುಸ್ತಕದಿಂದ What other ಕಲಿತ್ಕೊಳ್ಳೋದು. important lesson we learn from book of Daniel? ಆದ್ರೆ ದಾನಿಯೇಲನ ಪುಸ್ತಕದಿಂದ ನಾವು ಕಲಿಯುವಂತ ಕೆಲವೊಂದು ಪ್ರಮುಖವಾದ ಪಾಠಗಳು ಯಾವುದು? They were sitting in a prosperity of Babylon. ಅವರು ಬ್ಯಾಬಿಲೋನ್ ದೇಶದ ಸಮೃದ್ಧಿಯಲ್ಲಿ ಇದ್ದಾರೆ. The luxury, the silver, gold and pearls of the Babylonian king. ಅಲ್ಲಿ ಬ್ಯಾಬಿಲೋನ್ ದೇಶದಲ್ಲಿರುವಂತ ಎಲ್ಲ ಶ್ರೇಷ್ಠ ವಸ್ತುಗಳು ಅವರ ಜೊತೆಯಲ್ಲಿ ಇದೆ. Their eyes were fixed on Jerusalem. ಆದ್ರೆ ಅವರ ದೃಷ್ಟಿ ಮಾತ್ರ ಯೆರೂಸಲೇಮಿನ ಮೇಲಿತ್ತು. They were dreaming about the new Jerusalem. ಅವರು ಹೊಸ ಯೆರೂಸಲೇಮಿನ ಕುರಿತಾಗಿ ಕನಸು ಕಾಣ್ತಾ ಇದ್ದಾರೆ. So that day it was a physical Jerusalem. ಅವತ್ತು ಅದು ಒಂದು ದೈಹಿಕವಾದ ಅಥವಾ ಭೌತಿಕವಾದ ಯೆರೂಸಲೇಮ್ ಆಗಿತ್ತು. And today is the new Jerusalem. ಆದ್ರೆ ಇವತ್ತು ಅದು ಹೊಸ ಯೆರೂಸಲೇಮ್ ಆಗಿದೆ. The new Jerusalem for you is the kingdom of God. ಅದು ಹೊಸ ಯೆರೂಸಲೇಮ್ ಎಂಬುದಾಗಿ ಹೇಳಬೇಕಾದ್ರೂ ದೇವರ ರಾಜ್ಯವಾಗಿದೆ. You are the kingdom king. ನಾವು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ You ಕೆಲಸ. will sit in Kamanali Bank and then dream and sing a song of by the river of New Jerusalem. ನಾವು ಕಮನಹಳ್ಳಿಯಲ್ಲಿ ಕುಳಿತುಕೊಂಡು ನಾವು ಹೇಳಬೇಕು ಹೊಸ ಯೆರೂಸಲೇಮಿನ ಕುರಿತಾಗಿ ನಾವು ಹಾಡನ್ನು My ಹಾಡಬೇಕು. Lord, my dream is you. ನಾವು ಹೇಳಬೇಕು, ದೇವರೇ ನನ್ನ ಕನಸು ನೀನಾಗಿದ್ದೇನೆ. All the prosperity and of this land is not belongs to you. ಈ ದೇಶಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಸಮೃದ್ಧಿ ಅದು ನನ್ನದಲ್ಲ, You are belong. ನೀನು ನನಗೆ ಸಂಬಂಧಪಟ್ಟವನು. You are the permanent eternal life. You are the eternity of God. ನನ್ನ ಜೀವನದ ನಿತ್ಯತ್ವ ನೀನಾಗಿದ್ದೀರಿ ಸ್ವಾಮಿ ಎಂಬುದಾಗಿ. We want to sing that song. ಇವತ್ತು ನೀವು ಆ ರೀತಿಯಾದ ಹಾಡನ್ನು ಹಾಡ್ಲಿಕ್ಕೆ They ಇಷ್ಟಪಡ್ತೀರಿ. sang at the bank of the river and sang by the river of Babylon. ಅವರು ಒಂದು ನದಿಗಳ ಪಕ್ಕದಲ್ಲಿ ಕುಳಿತುಕೊಂಡು ಹೊಸ ಯೆರೂಸಲೇಮಿನ ಕುರಿತಾಗಿ ಒಂದು ಹಾಡನ್ನು ಹಾಡಿದರು. Later, the psalm writer, David writes this song by the river of Babylon. Our people sat there and dreamt about the New Jerusalem. ಅಲ್ಲಿ ದಾವೀದನು ಕೀರ್ತನೆಗಳಲ್ಲಿ ಬರೀತಾ ಇದ್ದಾನೆ, ನಮ್ಮ ಜನರು ಬಾಬಿಲೋನಿನ ನದಿಗಳ ಪಕ್ಕದಲ್ಲಿ ಕುಳಿತುಕೊಂಡು ಈ ರೀತಿಯಾದ ಹಾಡನ್ನು You know, when ಹಾಡಿದರು. they sang the song, ನಿಮಗೆ ಗೊತ್ತಾ ಯಾವಾಗ ಹಾಡನ್ನು ಹಾಡಿದ್ರು ಎಂಬುದಾಗಿ? they reminded that song when they built a beautiful temple of God in Jerusalem. ಅವರು ಯೆರೂಸಲೇಮಿನಲ್ಲಿ ಒಂದು ಸುಂದರವಾದ ದೇವಾಲಯವನ್ನು ಕಟ್ಟಿದಾಗ ಆ ಹಾಡನ್ನು ನೆನಪು ಮಾಡಿಕೊಂಡರು. And today, the richest, you know, which is the richest church in the world? ನಿಮಗೆ ಗೊತ್ತಾ ಇಡೀ ಲೋಕದಲ್ಲಿ ಯಾವುದು ತುಂಬಾ ಐಶ್ವರ್ಯವುಳ್ಳ ಸಭೆ ಎಂಬುದಾಗಿ? St. Peter's Choir in Vatican. ವಾಟಿಕದಲ್ಲಿರುವಂತಹ ಸೆಂಟ್ ಪೀಟರ್ಸ್ ಸಭೆ ಆಗಿದೆ. Keeping that prosperity today, ಆ ಒಂದು ಸಮೃದ್ಧಿಯನ್ನು ನಾವು ಇಟ್ಕೊಂಡು, they always remember the kingdom. ಆ ಒಂದು ಸಮೃದ್ಧಿಯನ್ನು ಇಟ್ಕೊಂಡು ನಾವು ದೇವರ ರಾಜ್ಯವನ್ನು ಎದುರು ಮಾಡಬೇಕು. Jesus Christ is the New Jerusalem. ಯೇಸು ಕ್ರಿಸ್ತನೇ ಹೊಸ ಯೆರೂಸಲೇಮ್ ಆಗಿದೆ. What Daniel spoke ಇಲ್ಲಿ ದಾನಿಯೇಲನು ಏನನ್ನ ಮಾತಾಡಿದನು? is the prophecy of the kingdom of Jesus Christ. ಅಲ್ಲಿ ಯೇಸು ಕ್ರಿಸ್ತನು ಬರಲಿಕ್ಕಿರುವಂತ ಯೇಸು ಕ್ರಿಸ್ತನ ರಾಜ್ಯದ ಕುರಿತಾಗಿ ಮಾತಾಡ್ತಾ ಇದ್ದಾನೆ. Let's pray. ಪ್ರಾರ್ಥನೆ ಮಾಡೋಣ. Let's bow down
for 2 or 3 minutes silence and reflect on our own life. ಕೆಲವೊಂದು ನಿಮಿಷಗಳ ಕಾಲ ನಾವು ತಲೆಯನ್ನು ಬಾಗಿ ಕೇಳಿದ ವಿಚಾರಗಳನ್ನು ನಾವು ಯೋಚಿಸೋಣ. We don't know how we respond to God's word. ಸ್ನೇಹಿತರೆ, ನಮಗೆ ಗೊತ್ತಿಲ್ಲ ನಾವು ದೇವರ ವಾಕ್ಯ ಯಾವ ರೀತಿಯಾಗಿ ನಾವು ಅದನ್ನ ಅನುಸರಿಸ್ತೀವಿ ಎಂಬುದಾಗಿ. The best way to respond to God's word, usually in many church, is to come forward. ನಾವು ದೇವರ ವಾಕ್ಯವನ್ನ ನಾವು ಅನುಸರಿಸಿ ನಡೀತೇವೆ ಎಂಬುದಾಗಿ ಹೇಳೋದಾದ್ರೆ ಅನೇಕ ಸಭೆಗಳಲ್ಲಿ ಎದ್ದು ಮುಂದೆ ಬರ್ತಾರೆ. But today I am not going to ask you to come forward. ಆದ್ರೆ ನಾನು ಇವತ್ತು ನಿಮ್ಮನ್ನ ಮುಂದೆ ಬಂದು ನಿಂತ್ಕೊಂಡ್ರು ಎಂಬುದಾಗಿ ಕರೆಯೋದಿಲ್ಲ. But if you believe that God has taught you a lesson about dream about the eternal life and kingdom to come. ಇವತ್ತು ನೀವು ನಂಬುವುದಾದ್ರೆ ದೇವರು ಆತನ ರಾಜ್ಯದ ಕುರಿತಾಗಿ ಆತನ ಒಂದು ಜ್ಞಾನದ ಕುರಿತಾಗಿ ಮಾತಾಡಿದ್ದಾನೆ ಎಂಬುದಾಗಿ. If you believe that you need wisdom to understand God's word properly and understand the kingdom of God. ನೀವು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ದೇವರ ರಾಜ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನನಗೆ ಜ್ಞಾನ ಬೇಕು ಎಂಬುದಾಗಿ ನೀವು ನಂಬುವುದಾದ್ರೆ, If you believe that you want to be in a beauty of character as per the law of God. ನೀವು ದೇವರ ವಾಕ್ಯಕ್ಕೆ ಸಂಬಂಧಪಟ್ಟವರಾಗಿ, ಸುಂದರವುಳ್ಳವರಾಗಿ, ಒಳ್ಳೆಯ ಸ್ವಭಾವಗಳನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ನಂಬುವುದಾದ್ರೆ, I want you to take your right hand, put it on your heart. ನೀವು ನಿಮ್ಮ ಬಲಗೈನ ತೆಗೆದುಕೊಂಡವರಾಗಿ ನಿಮ್ಮ ಹೃದಯದ ಮೇಲೆ ಇಡಿ. Make that commitment today to say to the Lord, Lord, I want to be like this Daniel and this man. ನೀವು ಹೇಳಿ, ನಾನು ದಾನಿಯೇಲನ ಹಾಗೆ, ಶದ್ರಕ್ ಮೇಷಕ್ ಅಬೇದ್ನೆಗೋನ ಹಾಗೆ ಜೀವಿಸಬೇಕೆಂಬುದಾಗಿ. Our most gracious Heavenly Father, we thank and praise you for speaking to us today. ಪರಲೋಕದ ತಂದೆ, ಈ ದಿನ ನಮ್ಮ ಒಟ್ಟಿಗೆ ಮಾತನಾಡಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ. Help us, Lord, to deeply go into your scripture. ದೇವರೇ, ನಿನ್ನ ವಾಕ್ಯದಲ್ಲಿ ನಾವು ಆಳವಾಗಿ ಇಳಿಲಿಕ್ಕೆ ನಮಗೆ ಸಹಾಯ ಮಾಡಿ. Help us not only to learn but also to practice the law of God in our life. ದೇವರೇ, ವಾಕ್ಯವನ್ನ ಕಲಿಯುವುದು ಮಾತ್ರವಲ್ಲದೆ ಅದನ್ನ ನಾವು ಸ್ವಾಭಾವಿಕವಾಗಿ ನಮ್ಮಲ್ಲಿ ಅರ್ಥ ಮಾಡಿಕೊಂಡು ನಡೀಲಿಕ್ಕೆ ನಮಗೆ ಸಹಾಯ. Help us, Lord, to sing the song from Babylon. ದೇವರೇ, ನಾವು ಬ್ಯಾಬಿಲೋನಲ್ಲಿ ಹೇಗೆ ಇಸ್ರಾಯೇಲ್ ಜನ ಹಾಡು ಹೇಳಿದ್ರು ಆ ರೀತಿಯಾಗಿ ನಾವು ಕುಳಿತು ಹಾಡು ಹೇಳಲಿಕ್ಕೆ ನಮಗೆ ಸಹಾಯ. Dream about the kingdom of God. ದೇವರ ರಾಜ್ಯದ ಕುರಿತಾಗಿ ಕನಸನ್ನು ಕಾಣಲಿಕ್ಕೆ The ಸಹಾಯ. eternal life Jesus promised for each one of us. ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ ನಿತ್ಯ ಜೀವವನ್ನು ಹಾಡಲಿಕ್ಕೆ ನಮಗೆ ಸಹಾಯ ಮಾಡಿ. Bless us, Lord, and our families. ದೇವರೇ, ನಮ್ಮನ್ನು ಆಶೀರ್ವದಿಸಿ, ನಮ್ಮ ಕುಟುಂಬವನ್ನು ಸಹ. Help us, Lord, to be a testimony throughout this week. ದೇವರೇ, ಈ ವಾರದುದ್ದಕ್ಕೂ ನಾವು ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿ. In Jesus' name. ಯೇಸುವಿನ ಹೆಸರಿನಲ್ಲಿ. ಕೊನೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ನಾಮವನ್ನು ಸ್ತುತಿಸಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳನ್ನು ಮಾಡ್ತಾರೆ. ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ, ಶಾಂತಿ ಸಮಾಧಾನವು ಸದಾಕಾಲ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.